ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮ ಮಚ್ಚ ಕರೆಂಟ್ ಅಫೇರ್ಸ್ ನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ದಿನದ ಕತೆ ಮಚ್ಚ ಪುಟ್ಟಿ ಜೊತೆ ಅಂತ ಹೇಳಿ ನಾನು ನಿಮ್ಮ ಮಚ್ಚ, ನಾನು ನಿಮ್ಮ ಪುಟ್ಟಿ. ಓಕೆ ಪುಟ್ಟಿ, ಇವತ್ತು ಮೇ 23, 2022. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 1 ಮಿನಿಟ್ ಅಲ್ಲಿ ಹೇಳ್ಬಿಡ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೇನ್ ಮಾಡೋಕ್ ಪುಟ್ಟಿ? ಆ ವಿಡಿಯೋನ ಲೈಕ್ ಮಾಡಬೇಕು ಮತ್ತೆ ಶೇರ್ ಮಾಡಬೇಕು. ಓಕೆ, ಲೈಕ್ ಮಾಡೋದು ಶೇರ್ ಮಾಡೋದು ನಿಮ್ಗೆ ಬಿಟ್ಟಂತ ಕೆಲಸ. ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಸಿಗುವಂತೆ ಏನ್ ಮಾಡಿ, ಇದನ್ನ ಈ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿ. ಓಕೆ ಪುಟ್ಟಿ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನ್ಯೂಸ್ ನೀನ್ ಹೇಳ್ತೀಯ ನಾನು ಹೇಳ? ನಾನೇ ಹೇಳ್ತೀನಿ. ಓಕೆ ಪುಟ್ಟಿ, ಫಸ್ಟ್ ನ್ಯೂಸ್ ಸ್ಟಾರ್ಟ್ ಮಾಡ್ತಾರೆ, ನೋಡೋಣ ಏನಿದೆ ಅಂತ. ಓಕೆ ಪುಟ್ಟಿ, ಏನಿದೆ ನ್ಯೂಸ್? ನ್ಯೂಸ್ ಏನಿದೆ ಅಂತಂದ್ರೆ ಸಿ ಸ್ಪೇಸ್ ಅಂತ. ಸಿ ಸ್ಪೇಸ್ ಅಂತ. ಓಕೆ, ಏನ್ ಪುಟ್ಟಿ ಸಿ ಸ್ಪೇಸ್ ಅಂದ್ರೆ? ಸಿ ಅಂದ್ರೆ ಸಿನಿಮಾ ಅಂತ ಬರುತ್ತೆ. ಓಕೆ, ಸಿನಿಮಾ ಸ್ಪೇಸ್ ಅಂತ. ಹೌದು. ಹಾ ಪುಟ್ಟಿ, ಇದನ್ನ ನೋಡಕ್ಕೂ ಮೊದಲೇ ನಾವು OTT ಬಗ್ಗೆ ತಿಳ್ಕೊಳ್ಳೋಣ. OTT ಬಗ್ಗೆ ತಿಳ್ಕೊಬೇಕು. ಎಸ್ ಪುಟ್ಟಿ. ಹಾ, OTT ಅಂದ್ರೆ ಓವರ್ ದಿ ಟಾಪ್ ಅಂತ ಹೇಳಿ. ಹೌದಾ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಏನಾದ್ರು ಗೊತ್ತಾ ಮಚ್ಚ? ಗೊತ್ತು ಪುಟ್ಟಿ, ಓವರ್ ದ ಟಾಪ್ ಅಂತ ಹೇಳಿ OTT. ಹೌದು. ಈಗ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಕೊಟ್ಟು ಹೇಳ. ಓಕೆ, ಬೆಸ್ಟ್. ಈಗ ನೆಟ್ಫ್ಲಿಕ್ಸ್ ಅಂತ ಇದೆ. ಹೌದು. ಓಕೆ, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಜಾನ್ ಪ್ರೈಮ್ ಆಗಿರ್ಬೋದು, ಊಟು. ಓಕೆ, ಸೊ ಅಲ್ಟ್ ಬಾಲಾಜಿ ಅಂತ ಬರುತ್ತೆ. ಇವೆಲ್ಲ ಏನು? ಇವೆಲ್ಲ OTT ಪ್ಲಾಟ್ಫಾರ್ಮ್ಸ್ಗಳು. ಅಂದ್ರೆ ಈ OTT ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ, ಇವು ಯಾವುದೇ ರೀತಿಯಾದಂತ ಶೂಟಿಂಗು, ರೆಕಾರ್ಡಿಂಗು ಇಂತಹದ್ದು ಯಾವುದೇ ಕೆಲಸನ ಮಾಡೋದಿಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ರೆಡಿ ಆಗಿರೋದನ್ನ ಆನ್ಲೈನ್ ಅಲ್ಲಿ ಇಂಟರ್ನೆಟ್ ಮೂಲಕ ಹಂಚಿಕೆಯನ್ನ ಮಾಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಮ್ ಯಶ್ ಅವರು ಮಾಡಿದ್ದು KGF ಅಂತ ಬಂತು. KGF 1 ಚಿತ್ರ ನಿರ್ಮಾಣ ಆಯ್ತಾ? ಯಾರು ಮಾಡಿದ್ರು? ಯಶ್ ಅಲ್ಲ, ಇವರು ಯಾರು ಅವರು, ಹೊಂಬಾಳೆ ಫಿಲ್ಮ್ಸ್. ಹೊಂಬಾಳೆ ಫಿಲ್ಮ್ಸ್ ಅವ್ರೆಲ್ಲ ಮಾಡಿದ್ರು ಪ್ರೊಡಕ್ಷನ್. ಓಕೆ, ಸೊ ಈಗ ಇಲ್ಲಿವರೆಗೂ ಯಾರಿಲ್ಲ, ಅಮೆಜಾನ್ ಪ್ರೈಮ್ ದವರು KGF 1 ಗೆ ಸಂಬಂಧ ಇರ್ಲಿಲ್ಲ. ಒಮ್ಮೆ ಮೂವಿ ರಿಲೀಸ್ ಆದ್ಮೇಲೆ ಅದನ್ನ ಪ್ರಸಾರ ಮಾಡುವಂತ ಹಕ್ಕನ್ನ ಇವರಿಂದ ಖರೀದಿ ಮಾಡ್ತಾರೆ. ಯಾರು? ಅಮೆಜಾನ್ ಪ್ರೈಮ್ ನವರು. ಸೊ ಅದಕ್ಕೆ ಇಲ್ಲೇನು, ಇವರು ಮೂವಿಯನ್ನ ಡೈರೆಕ್ಟ್ ಮಾಡೋದಕ್ಕೆ ಯಾವುದೇ ರೀತಿ ಹೆಲ್ಪ್ ಮಾಡಿಲ್ಲ. ಬಟ್ ಈಗ KGF 1 ಅನ್ನ ನಾವೆಲ್ಲಿ ನೋಡ್ಬೋದು? ಅಮೆಜಾನ್ ಪ್ರೈಮ್ ಅಲ್ಲಿ ನೋಡ್ಬೋದು. ಸೊ ಅದಕ್ಕೆ ಅಮೆಜಾನ್ ಪ್ರೈಮ್ ಗೆ ನಾವು ದುಡ್ಡು ಕೊಡ್ತೀವಿ, ಆ ತರ ಮೂವೀಸ್ ನಮಗೆ ತೋರಿಸ್ತಾರೆ. ಸೊ ಇಂತಹ ಒಂದು ಪ್ಲಾಟ್ಫಾರ್ಮ್ ಗೆ OTT ಪ್ಲಾಟ್ಫಾರ್ಮ್ ಅಥವಾ OTT ವೇದಿಕೆ ಅಂತ ಹೇಳ್ತಾರೆ. ರೆಡಿ ಮೆಟೀರಿಯಲ್ ಅವರು ಅವ್ರು ಏನ್ ಮಾಡಲ್ಲ, ಅವರು ರೆಡಿ ಅವರಾಗಿ ಯಾವ್ದನ್ನು ಶೂಟಿಂಗ್ ಮಾಡಲ್ಲ. ಈಗ ಧಾರಾವಾಹಿ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಶಾರ್ಟ್ ಮೂವೀಸ್ ಆಗಿರ್ಬೋದು, ಡಾಕ್ಯುಮೆಂಟರಿ ಆಗಿರ್ಬೋದು, ಎಲ್ಲಾನು ಏನ್ ಮಾಡ್ತಾರೆ ಇವರು ಇದೇ ತರ ಇಂಟರ್ನೆಟ್ ಮೂಲಕ ಕೊಡ್ತಾರೆ. ಅದಕ್ಕೆ OTT ಅಂತ ಹೇಳ್ತೀವಿ. ಇಷ್ಟೊಂದೆಲ್ಲ ಇದೆಯಾ ಮಚ್ಚ? ಆ ಪುಟಿ ಇತ್ತು. ಸೊ ಏನಿದೆ OTT ಬಗ್ಗೆ? ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋಣ. ಆ ಪುಟಿ, ಕೇರಳದ ಒಂದು ಚಲನಚಿತ್ರ ಅಭಿವೃದ್ಧಿ ನಿಗಮ ಏನಿದೆಯೋ ಅದು ಕೇರಳ ಗವರ್ನಮೆಂಟ್ ಒಂದು ಸಹಯೋಗದೊಂದಿಗೆ ಸಿ ಸ್ಪೇಸ್ OTT ಓವರ್ ದ ಟಾಪ್ ಅಂತ ಒಂದು ಪ್ಲಾಟ್ಫಾರ್ಮ್ ಗೆ ಚಾಲನೆಯನ್ನ ನೀಡ್ಕೊಡ್ತಾ ಇದೆ. ಓಕೆ, ಸೊ ಇದು ಕೇರಳ ಸರ್ಕಾರದವ್ರು ಮಾಡ್ತಿರುವಂತದ್ದು. ಹೌದು, ಕೇರಳ ಸರ್ಕಾರದ ಒಂದು ಸಹಯೋಗದೊಂದಿಗೆ ಕೇರಳ ಚಲನಚಿತ್ರ ಅಭಿವೃದ್ಧಿ ನಿಗಮದವರು ಒಂದು ಚಾಲನೆಯನ್ನ ನೀಡ್ತಿದ್ದಾರೆ. ಓಕೆ, ಸೊ ಚಾಲನೆಯನ್ನ ನೀಡ್ತಿದಾರಲ್ವಾ, ನೀಡಲಿದೆ ನೆಕ್ಸ್ಟ್ ಅಪ್ಕಮಿಂಗ್. ಯಾವತ್ ನೀಡ್ತಾರೆ ಅಂತ ನಾವು ನೋಡೋದಾದ್ರೆ November 1. ಓಕೆ, November 1 ಏನೋ ವಿಶೇಷ ಇದೆ. ಸಮಥಿಂಗ್ ಏನಿದೆ ಅಂತಂದ್ರೆ ಕೇರಳ ರಾಜ್ಯ ಸಂಸ್ಥಾಪನಾ ದಿನ, ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡೋ ದಿನ November 1. ಸೊ ಅವತ್ತಿನ ದಿನ ಈ ಒಂದು ಸಿ ಸ್ಪೇಸ್ ಅಂತ ಏನಿದೆಯೋ ಅದಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಓಕೆ, ಸೊ ಅಂದ್ರೆ ಪುಟಿ ಇದು ಕೇರಳ ಸರ್ಕಾರದವ್ರು ತಗೊಂಡ್ ಬಂದಿರೋದು. ಹೌದು. ಸೊ ಸಿ ಸ್ಪೇಸ್ ಅಂತ ಇವತ್ತು ಮೇ 23. ಹೌದು. ಹೌದಾ? ಈಗ November 1 ನಾವು ಕಾಯ್ಬೇಕು. ಇನ್ನು ಬೇಜಾನ್ ಟೈಮ್ ಇದೆ. ಸೊ ಬೇಜಾನ್ ಟೈಮ್ ಇದೆ. ಅದಾದ್ಮೇಲೆ November 1 ಆದ್ಮೇಲೆ ಎಕ್ಸಾಮ್ಸ್ ನಡೆಯುತ್ತೆ. ಸೊ ಅಲ್ಲಿವರೆಗೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇದು ಒಂದು ರಾಜ್ಯ ಸರ್ಕಾರ ಮಾಡ್ತಿರುವಂತಹ OTT ಆಗಿದೆ. ಓಕೆ ಪುಟಿ, ಸೊ ನೋಡೋಣ ಏನಾಗುತ್ತಂತ. ಸೊ ನೆಕ್ಸ್ಟ್ ಇನ್ನೊಂದು ನ್ಯೂಸ್ ನಾನು ಹೇಳ್ತೀನಿ ಪುಟಿ, ಒಂದು ಯೋಜನೆ ಬಗ್ಗೆ. ಆ ಯೋಜನೆ ಹೆಸರು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏನಂತಂದ್ರೆ ಶ್ರೇಷ್ಠ ಜಿ ಅಂತ. ಶ್ರೇಷ್ಠ ಜಿ ಅನ್ನುವಂತ ಯೋಜನೆ. ಇಲ್ಲಿ ಶ್ರೇಷ್ಠ ಜಿ ಅಂತಂದ್ರೆ ಸಿಸ್ಟಮ್ಸ್ ರಿಫಾರ್ಮ್ಸ್ ಎಂಡೆವರ್ಸ್ ಫಾರ್ ಟ್ರಾನ್ಸ್ಫಾರ್ಮ್ಡ್ ಹೆಲ್ತ್ ಅಚೀವ್ಮೆಂಟ್ ಇನ್ ಗುಜರಾತ್ ಅಂತ. ಅದನ್ನೇ ಶಾರ್ಟ್ ಫಾರ್ಮ್ ಆಗಿ ಏನಂತ ಹೇಳಿದ್ರೆ ಶ್ರೇಷ್ಠ ಜಿ. ಶ್ರೇಷ್ಠ ಜಿ ಅಂದ್ರೆ ಏನು? ಸಿಸ್ಟಮ್ಸ್ ರಿಫಾರ್ಮ್ ಎಂಡೆವರ್ಸ್ ಫಾರ್ ಟ್ರಾನ್ಸ್ಫಾರ್ಮ್ಡ್ ಹೆಲ್ತ್ ಅಚೀವ್ಮೆಂಟ್ ಇನ್ ಗುಜರಾತ್. ಓಕೆ, ಸೊ ಇದನ್ನ ಶ್ರೇಷ್ಠ ಜಿ ಅಂತ ಮಾಡಿದ್ರು. ಸೊ ಇದನ್ನ ಇಲ್ಲಿ ಹೆಸರಲ್ಲಿ ಹೇಳುತ್ತೆ ಗುಜರಾತ್ ಅಂತ ಹೇಳಿ. ಗುಜರಾತ್ ಸರ್ಕಾರ ತರುವಂತ ಒಂದು ಯೋಜನೆ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆರೋಗ್ಯ ವ್ಯವಸ್ಥೆನ ಇನ್ನಷ್ಟು ಒಳ್ಳೇದಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಇವರು ಪ್ಲಾನ್ ಹಾಕಿದ್ದಾರೆ. ಆರೋಗ್ಯ ವ್ಯವಸ್ಥೆ ಅಂದ್ರೆ
ಹಾಸ್ಪಿಟಲ್ಸ್, ಡಾಕ್ಟರ್ಸ್, ಮೆಡಿಕಲ್ ಫೆಸಿಲಿಟಿ ಇದನ್ನ. ಸೊ ಇದನ್ನ ಮಾಡೋದಕ್ಕೆ ಅವರು ಯಾರು ಪಾರ್ಟ್ನರ್ಶಿಪ್ ತಗೊಂಡಿದ್ದಾರೆ ಅಥವಾ ಯಾರು ನೆರವು ತಗೊಂಡಿದ್ದಾರೆ ಅಂದ್ರೆ ವಿಶ್ವ ಬ್ಯಾಂಕ್ ಅದ್ದು, ವರ್ಲ್ಡ್ ಬ್ಯಾಂಕಿನ ನೆರವಿನಿಂದ. ಸೊ ಇಲ್ಲಿ ಏನ್ ದುಡ್ಡು ಬೇಕು, ಸಾಲ ಬೇಕು, ಅದೆಲ್ಲ ಯಾರು ಕೊಡ್ತಾ ಇದ್ರೆ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಅದನ್ನ ತಗೊಂಡು ಹೆಲ್ತ್ ಏರಿಯಾದಲ್ಲಿ, ಆರೋಗ್ಯ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಯೋಜನೆ ತಗೊಂಡ್ ಬರೋಣ ಅಂತ ಹೇಳಿ ಶ್ರೇಷ್ಠ ಜಿ ಅನ್ನುವಂತ ಯೋಜನೆನ ಇವರು ಗುಜರಾತ್ ಅವರು ತಗೊಂಡ್ ಬರೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇಲ್ಲಿ ನಮ್ಗೆ ಗೊತ್ತಿರಬೇಕು ಎಲ್ಲಿ ಸ್ಟಾರ್ಟ್ ಆಗ್ತಿದೆ, ಗುಜರಾತ್ ಅಲ್ಲಿ. ದುಡ್ಡು ಕೊಡ್ತಿರೋರು ಯಾರು, ವಿಶ್ವ ಬ್ಯಾಂಕ್ ಅವರು. ಯೋಜನೆ ಹೆಸರೇನು, ಶ್ರೇಷ್ಠ ಜಿ ಯೋಜನೆ. ಆಮೇಲೆ ಅದ್ರ ಫುಲ್ ಫಾರ್ಮ್ ನೆನ್ಪಿಟ್ಕೋಬೇಕು. ಓಕೆ, ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮುಖ್ಯವಾಗಿ 4 ಕ್ಷೇತ್ರದ ಮೇಲೆ ಇವ್ರು ಗಮನ ಹರಿಸ್ತಿದ್ದಾರೆ. ಏನೇನು ಅಂತಂದ್ರೆ, ಒಂದು ಆರೋಗ್ಯ ವ್ಯವಸ್ಥೆಯ ಗುಣಮಟ್ಟನ ಸುಧಾರಿಸೋದು. ಅಂದ್ರೆ ಈಗ ಹಾಸ್ಪಿಟಲ್ಸ್ ಇರುತ್ತೆ, ಹಾಸ್ಪಿಟಲ್ಸ್ ಇದ್ರೆ ಯಾರಿರಲ್ಲ, ಡಾಕ್ಟರ್ಸ್ ಇರಲ್ಲ. ಡಾಕ್ಟರ್ಸ್ ಇದ್ರೆ ಏನಿರಲ್ಲ, ನರ್ಸ್ ಇರೋದಿಲ್ಲ. ಸೊ ಹಾಸ್ಪಿಟಲ್, ಡಾಕ್ಟರ್, ನರ್ಸ್ ಇದ್ರೆ ಏನಿರೋದಿಲ್ಲ, ಬೆಡ್ ಫೆಸಿಲಿಟೀಸ್ ಇರಲ್ಲ, ಅಥವಾ ಏನು ಮೆಡಿಸಿನ್ ಸಿಗಲ್ಲ. ಸೊ ಈ ರೀತಿ ಆ ಒಂದು ಆರೋಗ್ಯ ವ್ಯವಸ್ಥೆ ಗುಣಮಟ್ಟ ಏನಿದೆಯಲ್ಲ ಅದನ್ನ ಸುಧಾರಣೆ ಮಾಡೋದು. ಸೊ ಒಳ್ಳೆ ಹೊಸದಾಗಿ ಏನಾದ್ರು ಅಡ್ವಾನ್ಸ್ ವೇದಲ್ಲಿ ಕೊಡೋದಾದ್ರೆ ಅದನ್ನೆಲ್ಲ ಆ ವ್ಯವಸ್ಥೆಯನ್ನು ಕೊಡೋದಕ್ಕೆ ಇವರು ಯೋಚನೆ ಮಾಡ್ತಾರೆ. ಸೊ ಅದಾದ್ಮೇಲೆ ಪ್ರಾಥಮಿಕ ಆರೋಗ್ಯ ಸೇವೆಗಳ ಉನ್ನತೀಕರಣ ಅಂತ. ಪ್ರಾಥಮಿಕ ಆರೋಗ್ಯ ಸೇವೆ ಅಂತಂದ್ರೆ ಈಗ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂತ. ಹಳ್ಳಿಗಳಲ್ಲಿ ಕಂಡು ಬರುವಂತ ಒಂದು ಹೆಲ್ತ್ ಸೆಂಟರ್ಸ್. ಸೊ ಅಂತಹಗಳಲ್ಲಿ ಏನ್ ಸೇವೆ ಸಿಗ್ತಾ ಇದೆಯಲ್ಲ ಅದನ್ನ ಉನ್ನತೀಕರಣಗೊಳಿಸೋದು, ಅಂದ್ರೆ ಅಪ್ಗ್ರೇಡ್ ಮಾಡೋದು. ಅಪ್ಗ್ರೇಡ್ ಮಾಡೋದಂದ್ರೆ ಏನು, ಈಗ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್, ಒಂದು ಹಳ್ಳಿ ಪಕ್ಕದಲ್ಲಿ ಏನು ಒಂದು ಹಾಸ್ಪಿಟಲ್ ಇತ್ತು, ಅದನ್ನ ಪ್ರೈಮರಿ ಹೆಲ್ತ್ ಸೆಂಟರ್ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹೇಳಿದ್ವಿ. ಅಲ್ಲಿ ಎಂತ ರೋಗಿಗಳು ಹೋಗ್ತಾರೆ, ನೆಗಡಿ, ಕೆಮ್ಮು, ಜ್ವರ ಈ ತರ ಇದ್ದು. ಇದನ್ನ ಬಿಟ್ಟು ಮತ್ತೆ ಯಾವ್ದಾದ್ರು ರೋಗ ಬಂದ್ರೆ ಅಂಥದ್ದನ್ನು ವಾಸಿ ಮಾಡುವಂತ ಒಂದು ವ್ಯವಸ್ಥೆ ಇರಬೇಕು ಇಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಅಲ್ಲಿ ಅಂತ ನಾವು ನೋಡ್ತೀವಿ. ಅದಾದ್ಮೇಲೆ ಇನ್ನೊಂದು ಫೋಕಸ್ ಏನಿದೆ ಅಂದ್ರೆ ಯುವತಿಯರ ಆರೋಗ್ಯ ರಕ್ಷಣೆ ಮಾಡೋದು. ನೆಕ್ಸ್ಟ್ ರೋಗಗಳ ಮೇಲೆ ಕಣ್ಗಾವಲು ಹೆಚ್ಚಿಸೋದು. ಅಂದ್ರೆ ಈಗ ಕೋವಿಡ್ ಬಂತಲ್ಲ ಪುಟ್ಟಿ, ಕೋವಿಡ್ ಬಂದಾಗಿಂದ ನಾವು ಕೋವಿಡ್ ಅಲ್ಲಿ ಏನ್ ಕಲ್ತೀವಿ, ರೋಗ ಸ್ಪ್ರೆಡ್ ಆಗೋದನ್ನ ತಡಿಬೇಕು. ಸೊ ಅದಕ್ಕೆ ಕ್ವಾರಂಟೈನ್ ಮಾಡಿದ್ರು, ಲಾಕ್ ಡೌನ್ ಮಾಡಿದ್ರು. ಸೊ ಆ ರೀತಿ ಯಾವುದೇ ಒಂದು ರೋಗ ಬರ್ತಿದೆಯಾ ಅಂದ್ರೆ ಅದನ್ನ ಕಣ್ಗಾವಲು ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಹೀಗೆ ಅದನ್ನ ಕಣ್ಗಾವಲು ಮಾಡಿ ಅದರ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದ್ರು. ಸೊ ಇದೆಲ್ಲ ಎದರಲ್ಲಿ ಮಾತಾಡ್ತಿದ್ವಿ ನಾವು, ಶ್ರೇಷ್ಠ ಜಿ ಯೋಜನೆ ಅನ್ನೋದು ಗುಜರಾತ್ ಸರ್ಕಾರ ತರ್ತಿರುವಂತಹ, ಅದು ವರ್ಲ್ಡ್ ಬ್ಯಾಂಕಿನ ನೆರವಿನಿಂದ ತರ್ತಿರುವಂತಹ ಒಂದು ಯೋಜನೆ. ಮುಂದಿನ ನ್ಯೂಸ್ ಏನಿದೆ ಪುಟ್ಟಿ, ನೋಡೋಣ ಏನಿದೆ ಅಂತ. ಮುಂದಿನ ನ್ಯೂಸ್ ಏನಿದೆ ಅಂತಂದ್ರೆ ಒಂದ್ ಮಷೀನ್ ಇದೆ, ಆ ಮಷೀನ್ ಬಗ್ಗೆ ತಿಳ್ಕೊಳ್ಳೋಣ. ಮಷೀನು, ಯಂತ್ರದ ಬಗ್ಗೆ. ಏನದು ಅಂತಂದ್ರೆ ಮಂಜಪ್ಪೈ ಮಾರಾಟ ಯಂತ್ರ ಅಂತ. ಮಂಜಪ್ಪೈ ಮಾರಾಟ ಯಂತ್ರ. ಓಕೆ, ಏನ್ ಪುಟ್ಟಿ ಇದು? ಹೇಳ್ತೀನಿ. ಇದು ತಮಿಳ್ನಾಡಲ್ಲಿ ಇರೋಂತ ಒಂದು ವೆಂಡಿಂಗ್ ಮಷೀನ್. ಈ ದಿನೇ ಏನಾಗ್ತಿದೆ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಿದೆ. ಹೌದು. ಸೊ ಅದನ್ನ ತಡೆಗಟ್ಟಿ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಬಟ್ಟೆ ಬ್ಯಾಗ್ ಗಳ ಉಪಯೋಗವನ್ನ ಮಾಡ್ಬೇಕು ಅಂತ ಹೇಳಿ ಪ್ರೋತ್ಸಾಹಿಸ್ತಾರೆ ತಮಿಳ್ನಾಡು ಸರ್ಕಾರದವರು. ಸೊ ಅದಕ್ಕಾಗಿ ಮಂಜಪ್ಪೈ ಅಂತ ಒಂದು ಮಾರಾಟ ಯಂತ್ರ ಏನಿದೆಯೋ ಅದನ್ನ ಅಭಿವೃದ್ಧಿ ಪಡಿಸ್ತಾರೆ. ಹೌದಾ? ಸೊ ಯಾವ ರೀತಿ ಕೆಲಸ ಮಾಡುತ್ತೆ, ಏನಂತ ಪುಟ್ಟಿದ್ದು? ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ನಾವು ಇಲ್ಲಿ ಇಮೇಜ್ ಅಲ್ಲಿ ನೋಡ್ಬೋದು. ಒಬ್ರು IAS ಆಫೀಸರ್ ಇದ್ದಾರೆ, ಸುಪ್ರಿಯಾ ಸಾಹು ಅಂತ ಹೇಳಿ. ಇವ್ರು IAS ಆಫೀಸರ್? ಹೌದು. ಓಕೆ, ಸುಪ್ರಿಯಾ ಸಾಹು IAS. ಹೌದು. ಓಕೆ. ಅವ್ರು ಒಂದು ಕಾಯಿನ್ ತೋರಿಸ್ತಿದ್ದಾರೆ. ಸೊ ಆ ಕಾಯಿನ್ ನಾವು ಮಷೀನ್ ಒಳಗಡೆ ಹಾಕಿದ್ರೆ ಬ್ಯಾಗ್ ಹೊರಗಡೆ ಬರುತ್ತೆ. ಯಾವ ಕಾಯಿನ್ ಅದು? 10 ರೂಪೀಸ್ ಕಾಯಿನ್. 10 ರೂಪಾಯಿ ಕಾಯಿನ್ ಅನ್ನ ಹಾಕಿದ್ರೆ ಬ್ಯಾಗ್ ಬರುತ್ತೆ. 10 ರೂಪಾಯಿಗೆ ಒಂದು ಬ್ಯಾಗ್ ಇದು. 10 ರೂಪಾಯಿಗೆ ಒಂದು ಬ್ಯಾಗ್. ಓಕೆ. ಅದಕ್ಕೆ ಇದನ್ನ ಮಂಜಪ್ಪೈ ಮಾರಾಟ ಯಂತ್ರ ಅಂತ ಹೇಳಿ ಇಟ್ಟಿದ್ದಾರೆ. ಮಂಜಪ್ಪೈ ಅಂತ ಯಾಕೆ ಪುಟ್ಟಿ ಹೆಸರು? ಮಂಜಪ್ಪೈ ಅಂತ ಯಾಕಂತಂದ್ರೆ ಹಳದಿ ಚೀಲಕ್ಕೆ ಒಂದು ನೇಮ್ ಕೊಟ್ಟಿದ್ದಾರೆ ಅವರ ಒಂದು ಲ್ಯಾಂಗ್ವೇಜ್ ಅಲ್ಲಿ. ತಮಿಳ್ನಲ್ಲಿ ಮಂಜಪ್ಪೈ ಅಂತ ಕರೀತಾರೆ. ಸೊ ಹಾಗಾಗಿ ನೋಡಿ ಅಲ್ಲಿ ಚಿತ್ರದಲ್ಲಿ ನೋಡ್ಬೋದು ನಾವು, ಯೆಲ್ಲೋ ಕಲರ್ ಬ್ಯಾಗ್ ಬಂದಿದೆ ಮಷೀನ್ ಇಂದ ಹೊರಗಡೆ. ಸೊ ಹಾಗಾಗಿ ಅದನ್ನ ಮಂಜಪ್ಪೈ ಮಾರಾಟ ಯಂತ್ರ ಅಂತ ಕರಿಬಹುದು. ಓಕೆ, ಅಂದ್ರೆ ಈ ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ನಾವಳಿ ತಪ್ಪಿಸೋದಕ್ಕೆ 10 ರೂಪಾಯಿನ ಈ ಮಷೀನ್ ಒಳಗಡೆ ಹಾಕ್ಬೇಕು. ಕೆಳಗಡೆ ನಮಗೆ ಮಂಜಪ್ಪೈ ಅಂತ ಹಳದಿ ಕಲರ್ ಒಂದು ಚೀಲ ಸಿಗುತ್ತೆ. ಓಕೆ, ಒಳ್ಳೆ ಒಂದು ಡಿಸಿಷನ್ ಅಲ್ಲ ಪುಟ್ಟಿ? ಹೌದು ಮಚ್ಚ. ಇದರಿಂದ ಪ್ಲಾಸ್ಟಿಕ್ ಹಾವಳಿ ತಪ್ಪುತ್ತೆ ಅಂತ ಅನ್ಕೋಣ. ಓಕೆ, ಸೊ ನೆಕ್ಸ್ಟ್ ನ್ಯೂಸ್ ಪುಟ್ಟಿ ಏನಿದೆ ಪುಟ್ಟಿ? ಈಗ ಏನ್ ನೋಡ್ತಾ ಇದೀವಲ್ಲ ಈ ನ್ಯೂಸ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ವರ್ಡ್ ಅರ್ಥ ಮಾಡ್ಕೋಬೇಕು, ಒಂದು ಪದವನ್ನ ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ರೆಮಿಟೆನ್ಸ್ ಅಂತ. ಈ ರೆಮಿಟೆನ್ಸ್ ಅನ್ನ ನಾನು ವಿದೇಶಿ ಹಣ ರವಾನೆ ಅಂತ ಟ್ರಾನ್ಸ್ಲೇಟ್ ಮಾಡಿದೀನಿ. ಬಟ್ ಯಾವ ಒಂದು ಅರ್ಥ ಈ ರೆಮಿಟೆನ್ಸ್ ಅನ್ನೋ ಪದ ಕೊಡುತ್ತಲ್ಲ ಆ ಅರ್ಥ ಈ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಕೊಡಲ್ಲ. ಸೊ ಈಗ ರೆಮಿಟೆನ್ಸ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಒಬ್ನು ದುಡಿಯೋಕ್ ಹೋದ, ಎಲ್ಲಿಗೆ? ಫಾರಿನ್ ಹೋದ, ಇಲ್ಲಿ ಎಲ್ಲೋ XYZ ಅಂತ ಹೋದ. ಸೊ ಹೋದ ತಕ್ಷಣ ಅವ್ರ ಕುಟುಂಬದವರೆಲ್ಲ ಎಲ್ಲಿದ್ದಾರೆ? ಇಂಡಿಯಾದಲ್ಲಿ ಇದ್ದಾರೆ. ಸೊ ಹೋಗಿ ದುಡಿದ್ಮೇಲೆ ಅವ್ನೇನ್ ಮಾಡ್ಬೇಕು, ಸ್ವಲ್ಪ ದುಡ್ಡನ್ನ ಉಳಿಸ್ಕೊಂಡು
ಉಳಿದ ದುಡ್ಡನ್ನ ಯಾರಿಗೆ ಕಳಿಸ್ಬೇಕು? ತನ್ನ ಫ್ಯಾಮಿಲಿಗೆ ಅಥವಾ ತನ್ನ ಕುಟುಂಬಸ್ಥರಿಗೆ ಕಳಿಸ್ಬೇಕು. ಓಕೆ ಸೊ ಹೀಗೆ ಒಂದು ದೇಶದ ನಾಗರಿಕ ಮತ್ತೊಂದು ದೇಶಕ್ಕೆ ಹೋಗಿ ದುಡಿದು ಆ ದುಡ್ಡನ್ನ ತನ್ನ ದೇಶಕ್ಕೆ ಮರಳಿ ಕಳಿಸೋದಕ್ಕೆ ನಾವೇನಂತ ಹೇಳ್ತಿದ್ವಿ? ರೆಮಿಟೆನ್ಸ್ ಅಂತ ಹೇಳ್ತಿದ್ವಿ. ಓಕೆ ಸೊ ಅದನ್ನ ನಾನು ವಿದೇಶಿ ಹಣ ರವಾನೆ ಅಂತ ಹೇಳ್ತಿದ್ವಿ. ಸೊ ಈಗ ಏನಾಗಿದೆ ಅಂದ್ರೆ ನ್ಯೂಸ್ ಅಲ್ಲಿ ಇರೋದು, ಈಗ ಅಂಕಿ ಅಂಶಗಳು ಬಂತು. ಯಾವ್ದು ಅಂತಂದ್ರೆ 2021ನೇ ಸಾಲಿನಲ್ಲಿ ಈ ರೆಮಿಟೆನ್ಸ್ ಅಥವಾ ವಿದೇಶಿ ಹಣ ರವಾನೆ ಏನೈತಲ್ಲ, ಯಾವ್ಯಾವ ದೇಶದಿಂದ ಎಷ್ಟೆಷ್ಟು ಹೋಯ್ತಪ್ಪ ಅಂತ ಹೇಳಿದ್ರು. ಅದ್ರಲ್ಲಿ ಹಿಂದಿನಿಂದಲೂ ಮತ್ತು ಈಗಿನ ಪರಿಸ್ಥಿತಿಯಲ್ಲೂ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ನಮ್ಮ ಭಾರತ. ನಮ್ದೇ ಲೀಡಿಂಗ್ ಅಲ್ಲಿ ಹಾ, ಸೊ ಅಂದ್ರೆ ನಮ್ಮ ದೇಶದಿಂದ ಏನ್ ಜನ ಹೊರಗೆ ಹೋಗ್ತಿದಾರಲ್ಲ, ಅಲ್ಲಿ ಕೆಲಸ ಮಾಡಿ ಹೆಚ್ಚಿನ ಒಂದು ದುಡ್ಡನ್ನ ನಮ್ಮ ದೇಶಕ್ಕೆ ಕಳಿಸ್ತಿದ್ದಾರೆ. ಸೊ ಅದ್ರಲ್ಲಿ ಎಷ್ಟು ಕಳಿಸಿದ್ರು? 2021ರಲ್ಲಿ ಎಷ್ಟು ಕಳಿಸಿದ್ರು ಅಂತಂದ್ರೆ $89 ಬಿಲಿಯನ್ ಕಳಿಸಿದ್ರು. $89 ಬಿಲಿಯನ್ ಅಷ್ಟು ದುಡ್ಡನ್ನ ನಮ್ಮ ದೇಶಕ್ಕೆ, ನಮ್ಮ ಒಂದು ಭಾರತೀಯರೇನು ಹೊರಗಡೆ ಹೋಗಿದ್ರಲ್ಲ ಕೆಲಸ ಮಾಡಿ ನಮ್ಮ ದೇಶಕ್ಕೆ ಕಳಿಸ್ತಾರೆ. ಇನ್ನು ನೆಕ್ಸ್ಟ್ ಸ್ಥಾನ ಅಂತ ನೋಡಿದಾಗ ಮೆಕ್ಸಿಕೋ ಎಷ್ಟು ಕಳಿಸ್ತಿದೆ? ಮೆಕ್ಸಿಕೋಗೆ ಬರ್ತಾ ಇರೋ ದುಡ್ಡು $54 ಬಿಲಿಯನ್. ಅಂದ್ರೆ ಒಬ್ಬ ಮೆಕ್ಸಿಕೋ ಪ್ರಜೆ ಬೇರೆ ಯಾವುದೋ ದೇಶಕ್ಕೆ ಹೋಗಿ ದುಡಿದು ತನ್ನ ದೇಶಕ್ಕೆ 2021ರಲ್ಲಿ ಕಳಿಸಿದಂತ ಒಂದು ಮೊತ್ತ $54 ಬಿಲಿಯನ್ ಆಗಿತ್ತು. ಕೊನೆ ಸ್ಥಾನದಲ್ಲಿ ಚೀನಾ ಎಷ್ಟಿದೆ? $53 ಬಿಲಿಯನ್ ಕಳಿಸಿದೆ. ಸೊ ಈಗ ಅರ್ಥ ಮಾಡ್ಕೊಬಿಟ್ಟು ಏನಂತ ರೆಮಿಟೆನ್ಸ್ ಅಂದ್ರೆ ಏನು? ರೆಮಿಟೆನ್ಸ್ ಅಂತಂದ್ರೆ ನಮ್ಮ ಇಂಡಿಯನ್ ಸಿಟಿಜನ್ಸ್ ಫಾರಿನ್ ಅಲ್ಲಿ ಹೋಗಿ ಅಲ್ಲಿ ದುಡ್ದು ಅರ್ನ್ ಮಾಡಿ ಅಲ್ಲಿ ಬಂದಂತ ಆದಾಯವನ್ನ ಅವ್ರ ಸಂಬಳ ಏನೇನ್ ಬಂದಿರುತ್ತೆ ಅವರು ಖರ್ಚು ಮಾಡ್ಕೊಂಡು ಉಳಿದಂತ ದುಡ್ಡನ್ನ ನಮ್ಮ ಇಂಡಿಯಾದಲ್ಲಿ ಇರುವಂತ ಅವ್ರ ಫ್ಯಾಮಿಲಿಗೆ ಕೊಡೋಂತದ್ದು, ಅದಕ್ಕೆ ರೆಮಿಟೆನ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ನಾವು ಹೋದ ವರ್ಷ ಟಾಪ್ ಅಲ್ಲಿ ಇದ್ವಿ. ಓಕೆ ಸೊ ನೆಕ್ಸ್ಟ್ ಏನಿದೆ ಪುಟಿ ನ್ಯೂಸ್? ನೆಕ್ಸ್ಟ್ ಏನಿದೆ ಅಂತಂದ್ರೆ ರೋಬೋಟ್ ಬಗ್ಗೆ ಇದೆ ಮಚ್ಚ. ಓಕೆ ಪುಟಿ, ಯಾವ ತರ ರೋಬೋಟ್ ಇದು? ಹೇಳ್ತೀನಿ ಇನ್ಫಾರ್ಮೇಶನ್ ಯಾವ ತರ ಇದೆ ಅಂತ ಹೇಳಿ. ಡೆಲ್ಲಿ ಸರ್ಕಾರದವ್ರು ಏನ್ ಮಾಡಿದಾರೆ ಅಂತಂದ್ರೆ, ಎಲ್ಲಾದ್ರೂ ಅಗ್ನಿ ಅವಘಡ ಆದ್ರೆ ಆ ಸಂದರ್ಭದಲ್ಲಿ 2 ಅಗ್ನಿಶಾಮಕ ರೋಬೋಟ್ಗಳನ್ನ ಅಗ್ನಿಶಾಮಕ ದಳಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ಅಗ್ನಿಶಾಮಕ ರೋಬೋಟ್ಗಳು. ಹೌದು. ಡೆಲ್ಲಿ ಸರ್ಕಾರದವ್ರು ಏನ್ ಮಾಡಿದ್ದಾರೆ, ಎಲ್ಲಾದ್ರೂ ಪ್ರಾಬ್ಲಮ್ ಆದ್ರೆ ಈ ತರ ಅಗ್ನಿ ಅವಘಡಗಳಾದ್ರೆ ರೋಬೋಟ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ 2 ರೋಬೋಟ್ ನ ತನ್ನ ಅಗ್ನಿಶಾಮಕ ದಳಕ್ಕೆ ಸೇರಿಸ್ಕೊಂಡಿದ್ದಾರೆ. ಹೌದಾ? ಏನಕ್ಕೆ ರೋಬೋಟ್ ನೇ ಸೇರ್ಸ್ಕೊಂತಾರೆ? ಮನುಷ್ಯರೇ ವರ್ಕ್ ಮಾಡ್ತಿದ್ರು ಇಷ್ಟ ದಿನ, ಮಾನವರೇ ವರ್ಕ್ ಮಾಡ್ತಿದ್ರಲ್ವಾ. ಸೊ ರೋಬೋಟ್ ಕೆಲಸ ಏನಂತಂದ್ರೆ, ಅದು ಹತ್ರದಲ್ಲಿ ಹೋಗಿನೂ ಸಹ ಬೆಂಕಿನ ನಂದಿಸಬಹುದು ಅಲ್ವಾ. ಈಗ ಮನುಷ್ಯರಾದ್ರೆ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ, ಹೌದಲ್ವಾ. ಹತ್ರ ಹೋದಂಗ್ ಅವರು ಶಾಖ ತಡ್ಕೊಳಕ್ ಆಗಲ್ಲ. ರೋಬೋಟ್ ಆದ್ರೆ ಅದು ಎಷ್ಟೇ ಶಾಖ ಆದ್ರೂ ತಡ್ಕೊಳ್ಳುತ್ತೆ. ಆಮೇಲೆ ಅದು ಎಷ್ಟೋ ಕಾರ್ಸಿನೋಜೆನಿಕ್ ಗ್ಯಾಸಸ್ ಹೊರಗಡೆ ರಿಲೀಸ್ ಆಗ್ತಿರುತ್ತೆ, ಹೌದಲ್ವಾ. ಸೊ ಅದನ್ನ ಮಾನವರು ಇನ್ಹೇಲ್ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ತ್ ಇಶ್ಯೂಸ್ ಆಗುತ್ತೆ. ರೋಬೋಟ್ ನ ಕಳ್ಸಿದ್ರೆ ಅದಕ್ಕೆ ಏನಾದ್ರೂ ಆಗ್ಲಿ, ಅದು ಡೆಸ್ಟ್ರಾಯ್ ಆದ್ರೂ ಪರವಾಗಿಲ್ಲ ಅಗ್ನಿ ಒಂದು ಶಾಖಕ್ಕೆ, ನೋ ಪ್ರಾಬ್ಲಮ್ ಅಂತ ಹೇಳಿ 2 ರೋಬೋಟ್ಸ್ ನ ತನ್ನ ಅಗ್ನಿಶಾಮಕ ದಳಕ್ಕೆ ಸೇರ್ಪಡೆ ಮಾಡಿಸಿದ್ದಾರೆ. ಹೌದಾ? ನೆಕ್ಸ್ಟ್ ಇತ್ತೀಚೆಗೆ ಈ ರೋಬೋಟ್ ನ ನಾವ್ ಎಲ್ಲಿ ನೋಡಿದ್ವಿ ಅಂತಂದ್ರೆ, ಮುಂಡಕ ಅಗ್ನಿ ದುರಂತ ಒಂದು ಸಮಯದಲ್ಲಿ ಈ 2 ರೋಬೋಟ್ ಗಳನ್ನ ಉಪಯೋಗ ಮಾಡಲಾಗಿತ್ತು. ದೆಹಲಿಯ ಮುಂಡಕದಲ್ಲಿ ಏನ್ ನಡೀತಲ್ಲ ಅವಾಗ ಯೂಸ್ ಮಾಡಿದ್ರು ಬೆಂಕಿ ನಂದಿಸಕ್ಕೆ. ಓಕೆ, ಸೊ ಈಗ ಇಲ್ಲಿ ಒಂದೇ ಕ್ವಶನ್ ಬರ್ತದೆ ಪುಟಿ, ಈಗ ಅಗ್ನಿಶಾಮಕ ರೋಬೋಟ್ ಗಳನ್ನ ಪರಿಚಯಿಸಿದ ರಾಜ್ಯ ಯಾವುದು ಅಂತಾರೆ? ದೆಹಲಿ ಸರ್ಕಾರ. ನಮ್ಗೆ ಗೊತ್ತಿರಲಿ. ಓಕೆ ಪುಟಿ, ಮುಂದಿನ ಒಂದು ಸ್ವಲ್ಪ ನ್ಯೂಸ್ ಇದೆ. ಇದೇನಪ್ಪಾ ಅಂತಂದ್ರೆ ಒಂದು ಕ್ಷಿಪಣಿ ಅಥವಾ ಮಿಸೈಲ್ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಸೊ ಈ ಮಿಸೈಲ್ ನ ಹೆಸರು ಏನಪ್ಪಾ ಅಂತಂದ್ರೆ ನೇವಲ್ ಆಂಟಿ ಶಿಪ್ ಮಿಸೈಲ್ ಶಾರ್ಟ್ ರೇಂಜ್ ಅಂತ. ಓಕೆ, ಸೊ ಇದನ್ನೇ ಶಾರ್ಟ್ ಆಗಿ ಮಾಡಿದೀವಿ, ನೇವಲ್ ಆಂಟಿ ಶಿಪ್ ಮಿಸೈಲ್ ಶಾರ್ಟ್ ರೇಂಜ್ ಅಂತ. ಅದನ್ನೇ ಈ ಮಿಸೈಲ್ ಮೇಲೆ ಬರ್ದಿದ್ದಾರೆ. ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ನೌಕಾಪಡೆ ಹಡಗು ವಿರೋಧಿ ಕ್ಷಿಪಣಿ ಅಂತ. ಓಕೆ, ಸೊ ಇದೇನು, ಇದು ಸ್ವದೇಶಿಯಾಗಿ ನಿರ್ಮಾಣ ಆದಂತ ಒಂದು ಕ್ಷಿಪಣಿ. ಇಲ್ಲಿ ಏನಾಗ್ತಿದೆ ಅಂತ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ, ಇದು ಯಾವ ರೀತಿ ಕೆಲಸ ಮಾಡುತ್ತಂತ ನೋಡ್ಬೇಕು. ಸೊ ಏನಾಗುತ್ತೆ, ಇದು ಹಡಗು ವಿರೋಧಿ ಕ್ಷಿಪಣಿ ಅಥವಾ ನೌಕಾಪಡೆ ಹಡಗು ವಿರೋಧಿ ಕ್ಷಿಪಣಿ ಅಂತಂದ್ರೆ, ಈಗ ನೌಕಾಪಡೆಯಲ್ಲಿ ಏನು ಹಡಗುಗಳು ಬಳಕೆ ಆಗುತ್ತಲ್ಲ ಅದನ್ನ ಧ್ವಂಸ ಮಾಡೋದಕ್ಕೆ ಬಳಸುವಂತ ಒಂದು ಕ್ಷಿಪಣಿ. ಟಾರ್ಗೆಟ್ ಹಡಗು, ನೇವಿ ಯಾವುದೇ ದೇಶದ ಒಂದು ನೌಕಾಪಡೆಯ ಒಂದು ಹಡಗು, ಅದನ್ನ ಏನ್ ಮಾಡ್ಬೇಕಿದು ನಾಶ ಮಾಡಬೇಕು ಅಂತ. ಮುಂದೆ ಇದನ್ನ ನಾವೇನ್ ಮಾಡಿದ್ವಿ, ಇತ್ತೀಚೆಗೆ ಪರೀಕ್ಷೆಯಾಗಿ ಮಾಡಿದ್ವಿ. ಯಾವ ರೀತಿ ಪರೀಕ್ಷೆ ಮಾಡ್ತಾರ ಅಂದ್ರೆ, ಸೀಕಿಂಗ್ ಅನ್ನುವಂತ ಒಂದು ಹೆಲಿಕಾಪ್ಟರ್. ಸೊ ಇಲ್ಲಿ ಮೇಲಿತ್ತು ಆ ಹೆಲಿಕಾಪ್ಟರ್. ಓಕೆ, ಸೊ ಆ ಹೆಲಿಕಾಪ್ಟರ್ ಇಂದ ನಾವೇನ್ ಮಾಡ್ತಾ ಇದೀವಿ, ಈ ಕ್ಷಿಪಣಿಯನ್ನ, ಈ ಮಿಸೈಲ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಆ ಮಿಸೈಲ್ ಎಲ್ಲಿಗೆ ಬಂದು ಬೀಳ್ಬೇಕು, ಈ ಹಡಗಿಗೆ ಬಂದು ಬೀಳ್ಬೇಕು. ಸೊ ಅಂತ ಒಂದು ಹಡಗಿಗೆ ಏನಂತ ಕರೆದ್ರು, ನಾವಲ್ ಆಂಟಿ ಶಿಪ್ ಮಿಸೈಲ್ ಶಾರ್ಟ್ ರೇಂಜ್ ಅಂತ. ಇದನ್ನೇ ನೆನ್ಪಿಟ್ಕೋಬೇಕು, NASM
SR ಅಂತ. ಸೊ ಅದು ಫುಲ್ ಹೆಸರು. ಅದನ್ನ ಕನ್ನಡದಲ್ಲಿ ನಾವು ಮಾಡಿದಾಗ ನೌಕಾಪಡೆ ಹಡಗು ವಿರೋಧಿ ಕ್ಷಿಪಣಿ ಅಲ್ಪ ವ್ಯಾಪ್ತಿ ಅಂತ ಆಗುತ್ತೆ. ಓಕೆ, ಸೊ ಇದನ್ನ ನೋಡಿದಾಗ ಮುಂದೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ತಗೋಣ. ಸೊ ಆಲ್ರೆಡಿ ಇದು ಸ್ವದೇಶಿ ನಿರ್ಮಿತ ಅಂತ ಹೇಳಿದೆ. ಸ್ವದೇಶಿ ನಿರ್ಮಿತಿಯನ್ನು ಮಾಡಿದ್ಯಾರು? DRDO. ಅದು DRDO ಅಂತಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಥವಾ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆದವರು ಇದನ್ನ ಏನ್ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಯಾವ್ದನ್ನ? ಹಡಗು ವಿರೋಧಿ ಕ್ಷಿಪಣಿಯನ್ನ. ಮುಂದೆ ಇದರ ಒಂದು ಭಾರ ಎಷ್ಟಿದೆ? ಕ್ಷಿಪಣಿ ಭಾರ 385 kg ಅಂತ. ಇದರ ವ್ಯಾಪ್ತಿ ಬಹಳ ಇಂಪಾರ್ಟೆಂಟು. ವ್ಯಾಪ್ತಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಹೆಸರಲ್ಲೇ ಇದೆ ಏನಂತ, ಶಾರ್ಟ್ ರೇಂಜ್ ಅಥವಾ ಅಲ್ಪ ವ್ಯಾಪ್ತಿ ಅಂತ ಹೇಳಿ. ಸೊ ಅಲ್ಪ ವ್ಯಾಪ್ತಿ ಅಥವಾ ಶಾರ್ಟ್ ರೇಂಜ್ ಅನ್ನೋದು ಹೆಸರಲ್ಲೇ ಇರೋದ್ರಿಂದ ಇದರ ವ್ಯಾಪ್ತಿ ಗೊತ್ತಿರಬೇಕು. ಎಷ್ಟು? 55 ಕಿಲೋಮೀಟರ್. ಅಂದ್ರೆ ಈಗ ಒಂದು ಹೆಲಿಕಾಪ್ಟರ್ ಮೇಲೆ ನಿಂತ್ವಿ ನಾವು, ಹೆಲಿಕಾಪ್ಟರ್ ಇಂದ ಉಡಾವಣೆ ಮಾಡಿದ್ವಿ. ಹಡಗು ಎಷ್ಟು ದೂರದವರೆಗೂ ಇರ್ಬೋದು? 55 ಕಿಲೋಮೀಟರ್ ವರೆಗೂ. 55 ಕಿಲೋಮೀಟರ್ ಇದು ಸಾಮರ್ಥ್ಯ. ಅಲ್ಲಿವರೆಗೂ ಅಷ್ಟು ದೂರದಲ್ಲಿರುವಂತಹ ಹಡಗನ್ನ ಇದು ಹೊಡೆದು ಉಳಿಸುತ್ತೆ. ಅದಕ್ಕೆ ಇದನ್ನ ಏನಂತ ಕರೆದ್ರು? ಅಲ್ಪ ವ್ಯಾಪ್ತಿ ಅಥವಾ ಶಾರ್ಟ್ ರೇಂಜ್ ಅಂತ ಕರೆದ್ರು. ಇದಾದ್ಮೇಲೆ ಇದು ಎಷ್ಟು ಭಾರವಾದ ಒಂದು ಸ್ಫೋಟಕಗಳನ್ನ ಒಯ್ಯುತ್ತೆ ಅಂದ್ರೆ ನಾವು ಮಿಸೈಲಿನ ಎದಕ್ಕೆ ಬಳಸ್ತಾ ಇದ್ವಿ? ಸೊ ಮಿಸೈಲಿನ ಮುಂಭಾಗದಲ್ಲಿ ಏನನ್ನ ಹಾಕ್ತಿದ್ವಿ ನಾವು? ಒಂದಿಷ್ಟು ಏನಂತಾರೆ ಈ ಇವುಗಳನ್ನ. ಓಕೆ, ಸೊ ಮಿಸೈಲಿನ ಮುಂಭಾಗ ಅಂತ ಇರ್ತಲ್ಲ ಇಲ್ಲಿ, ಸೊ ಈ ಮುಂಭಾಗದಲ್ಲಿ ಸ್ಫೋಟಗಳನ್ನ ಹಾಕಿ ಕಳಿಸ್ತೀವಿ. ಸೊ ಇಲ್ಲಿ ಸ್ಫೋಟಗಳನ್ನ ಎಷ್ಟು ಹಾಕ್ಬಹುದು ಅಂತಂದ್ರೆ ಸುಮಾರು 100 kg ಸ್ಫೋಟಗಳನ್ನ ಹಾಕ್ಬಹುದು. ಅಷ್ಟು ಸ್ಫೋಟಗಳನ್ನ ನಾವು ಕಳಿಸಬಹುದು ಇಲ್ಲಿವರೆಗೂ 55 ಕಿಲೋಮೀಟರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಏನಂತಂದ್ರೆ ಇದ್ರ ಸ್ಪೀಡ್ ಅಥವಾ ವೇಗ. ವೇಗ ಹೇಳ್ಬೇಕಾದ್ರೆ ನಾವು ಮಿಸೈಲ್ಗಳಲ್ಲಿ ಮ್ಯಾಕ್ ನಂಬರ್ ಅಂತ ಬಳಸ್ತೀವಿ. ಓಕೆ, ಸೊ ಇದು ಮ್ಯಾಕ್ ಸಂಖ್ಯೆ. ಮ್ಯಾಕ್ ಸಂಖ್ಯೆ ಅಂದ್ರೆ ಏನು? ಇದೊಂದು ಅನುಪಾತ ಅಥವಾ ರೇಷೋ. ಯಾವುದ್ರದ್ದು? ಸ್ಪೀಡ್ ಆಫ್ ಸೌಂಡ್. ಯಾವುದ್ರದ್ದು? ಸ್ಪೀಡ್ ಆಫ್ ಸೌಂಡ್ ಅಥವಾ ಶಬ್ದದ ಒಂದು ವೇಗ. ಅದ್ರ ಜೊತೆಗೆ ಯಾವ್ದನ್ನ ಹೋಲಿಕೆ ಮಾಡ್ತಿದ್ವಿ? ಕ್ಷಿಪಣಿಯ ವೇಗ. ಓಕೆ, ಸೊ ಈಗ ಇದನ್ನ ನೋಡೋದಾದ್ರೆ ಈಗ ಮ್ಯಾಕ್ ಅಂತ ಹೇಳಿ ಬರ್ದಿದ್ದೆನಲ್ಲ, ಮ್ಯಾಕ್ ಸಂಖ್ಯೆ ಅಂದ್ರೆ ಏನು? ಇದು ಶಬ್ದದ ವೇಗಕ್ಕೆ ಹೋಲಿಕೆ ಮಾಡ್ಬೇಕು. ಯಾವ್ದ್ರದ್ದು? ಕ್ಷಿಪಣಿಯ ವೇಗ. ಓಕೆ, ಸೊ ಈಗ ಶಬ್ದದ ವೇಗ ಎಷ್ಟಿದೆ ಪುಟಿ? 343 ಮೀಟರ್ಸ್ ಪರ್ ಸೆಕೆಂಡ್ ಇದೆ. ಈಗ ಸಪೋಸ್ ಒಂದು ಯಾವುದೋ ಮಿಸೈಲ್ 343 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇತ್ತು, ಅದನ್ನೇ ನಾವು ಶಬ್ದದ ವೇಗದೊಂದಿಗೆ ಹೋಲಿಸಿದ್ವಿ 343 ಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಏನಾಯ್ತು? ಅನುಪಾತ 1 ಬಂತು. ಸೊ 1 ಬಂದ್ರೆ ಅದನ್ನ ಏನಂತ ಹೇಳ್ತೀವಿ? ಟ್ರಾನ್ಸೋನಿಕ್ ಅಂತ ಕರಿತೀವಿ. 1ಕ್ಕಿಂತ ಕಡಿಮೆ ಇದ್ರೆ ಅದು ಸಬ್ಸೋನಿಕ್ ಆಗುತ್ತೆ. 0.8 ಇದೆ. ಅಂದ್ರೆ ಇದು ಮ್ಯಾಕ್ ನಂಬರ್ 1ಕ್ಕಿಂತ ಕಡಿಮೆ, ಇಲ್ಲಿ 0.8 ಇತ್ತು, ಅದಕ್ಕೆ ಇದನ್ನ ಸಬ್ಸಾನಿಕ್ ಅಂತ ಕರೆದ್ರು. ಅಂದ್ರೆ ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಹೋಗುತ್ತಂತ. ಶಬ್ದದ ವೇಗದಷ್ಟೇ ಹೋದ್ರೆ ಏನಂತ ಹೇಳ್ತಿದ್ವಿ? ಟ್ರಾನ್ಸೋನಿಕ್ ಅಂತ ಹೇಳ್ತಿದ್ವಿ. ಅದ್ರ ಜೊತೆ ಶಬ್ದದ ವೇಗಕ್ಕಿಂತ ಹೆಚ್ಚಿಗೆ ಹೋದ್ರೆ ಅದನ್ನ ಏನಂತ ಹೇಳ್ತಾರೆ? ಸೂಪರ್ ಸಾನಿಕ್ ಅಂತ ಹೇಳ್ತಾರೆ. ಶಬ್ದದ ವೇಗದಕ್ಕಿಂತ 5 ಪಟ್ಟು ಜಾಸ್ತಿ ಹೋದ್ರೆ ಅದನ್ನ ಹೈಪರ್ ಸಾನಿಕ್ ಅಂತ ಹೇಳ್ತಾರೆ. ಓಕೆ, ಸೊ ಇನ್ನೊಂದು ಸ್ವಲ್ಪ ಗೊತ್ತಿರಲಿ. ಮಿಸೈಲ್ಗಳ ಒಂದು ವೇಗವನ್ನ ನಾವು ಸಾನಿಕ್ ಅಥವಾ ಏನಂತ ಹೇಳ್ತಿದ್ವಿ? ಮ್ಯಾಕ್ ನಂಬರ್ ಅಂತ ಹೇಳ್ತಿದ್ವಿ. ಮ್ಯಾಕ್ ನಂಬರ್ ಏನಾದ್ರೂ 1ಕ್ಕಿಂತ ಕಡಿಮೆ ಇದ್ರೆ ಅದೇನಾಯ್ತು? ಸಬ್ಸಾನಿಕ್ ಆಯ್ತು. 1 ಆಗಿದ್ರೆ ಟ್ರಾನ್ಸಾನಿಕ್ ಆಯ್ತು. 1ಕ್ಕಿಂತ ಜಾಸ್ತಿ ಆಗಿತ್ತು ಅವಾಗ ಸೂಪರ್ ಸಾನಿಕ್ ಆಗಿತ್ತು. 5 ಪಟ್ಟಿಗಿಂತ ಜಾಸ್ತಿ ಆದ್ರೆ ಹೈಪರ್ ಸಾನಿಕ್ ಆಗಿತ್ತು. ಓಕೆ, ಇಷ್ಟು ತಿಳ್ಕೋಣ. ಮುಂದಿನ ವಿಷಯಕ್ಕೆ ಹೋಗೋಣ ಪುಟಿ, ಇದು ಜಾಸ್ತಿ ಆಯ್ತು. ಓಕೆ, ನೆಕ್ಸ್ಟ್ ಏನಿದೆ ಪುಟಿ? ನೆಕ್ಸ್ಟ್ ಏನಿದೆ ಅಂದ್ರೆ ಮಚ್ಚಾ, ನಿನ್ನೆ ಮೊನ್ನೆಯಿಂದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ನಾವು ನೋಡ್ತಾನೆ ಇದೀವಿ ಮಂಕಿ ಪಾಕ್ಸ್ ಬಗ್ಗೆ. ಮಂಕಿ ಪಾಕ್ಸ್ ಹೌದು ಅಲ್ವಾ? ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ಎಸ್, ಈ ಮಂಕಿ ಪಾಕ್ಸ್ ಅನ್ನೋಂಥದ್ದು ಯುರೋಪಿನಲ್ಲಿ ಜಾಸ್ತಿ ಪ್ರಕರಣಗಳಾಗ್ತಾ ಇದೆ. ದಿನೇ ದಿನೇ ಜಾಸ್ತಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದ್ ಎಷ್ಟಾಗಿದೆ ಅಂತಂದ್ರೆ 100ರ ಗಡಿ ದಾಟ್ತಾನೆ ಬರ್ತಿದೆ. 100+ ಆಗ್ತಾನೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಏನ್ ಮಾಡಿದೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ತುರ್ತು ಸಭೆಯನ್ನ ಕರೆದಿದ್ದಾರೆ. ಅಂದ್ರೆ ಎಮರ್ಜೆನ್ಸಿ ಮೀಟಿಂಗ್ ಕರೆದ್ರು. ಹೌದು. ಏನಕ್ಕೆ ಕರೆದ್ರು ಅಂತಂದ್ರೆ ಈಗ ಇದು ಹೆಂಗೆ ತುಂಬಾ ಸಿಂಪ್ಟಮ್ಸ್ ಹರಡ್ತಾ ಇದೆ. ಸೊ ಈ ಒಂದು ಹರಡೋದನ್ನ ಯಾವ ನಿಟ್ಟಲ್ಲಿ ನಾವು ಕಡಿಮೆ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ತಡೆಗಟ್ಬೋದು ಅನ್ನೋದನ್ನ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ಈ ಒಂದು ತುರ್ತು ಸಭೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆಯವರು ಕರೆದ್ರು. ಓಕೆ, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈ ಮಂಕಿ ಪಾಕ್ಸ್ ಜಾಸ್ತಿ ಆಗ್ತಿದೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಮೀಟಿಂಗ್ ಕರೆದ್ರು. ಓಕೆ, ಏನಾಗ್ಬಿಟ್ಟು ಇದರಲ್ಲಿ ಮಂಕಿ ಪಾಕ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಮಂಕಿ ಪಾಕ್ಸ್ ಅಂತ ಈ ಒಂದು ರೋಗ ವೈರಸ್ ನಿಂದ ಉಂಟಾಗುತ್ತೆ. ಸಾಮಾನ್ಯವಾಗಿ ವೈರಸ್ ನಿಂದ ಉಂಟಾಗಂತ ರೋಗ. ಓಕೆ, ಸೊ ನೋಡ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂದ್ರೆ ವೈರಸ್ ನಿಂದ ಉಂಟಾಗುತ್ತೆ. ಹೌದು, ಇಷ್ಟು ಸರಳಾಗಿ ಹೇಳ್ಬಿಟ್ಟೆ. ಹೌದು. ಮುಂದೆ ಏನಾಗುತ್ತೆ? ಎಕ್ಸಾಮ್ ಅಲ್ಲಿ ಕೊಟ್ರೆ ಎಕ್ಸಾಮ್ ಅಲ್ಲಿ ಮಂಕಿ ಪಾಕ್ಸ್ ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿ
ಆಪ್ಷನ್ ಏನ್ ಕೊಡ್ತಾರೆ ಪುಟಿ? ಬ್ಯಾಕ್ಟೀರಿಯಾ ಕೊಟ್ಟಿರ್ತಾನೆ, ಬ್ಯಾಕ್ಟೀರಿಯಾ, ಫಂಗಸ್ ಫಂಗಸ್, ಕೊಟ್ಟಿರ್ತಾನೆ, ಇನ್ನೊಂದು ಮತ್ತೊಂದು ಇನ್ನೇನು ಹ್ಮ್. ನನ್ ಆಫ್ ದಿ ಎಬೋ ವಾಟರ್, ವೈರಸ್ ಈ ತರ. ಅಲ್ವಾ? ಸೊ ಅವಾಗ ಇದು ಫ್ಲಾಶ್ ಆಗಲ್ಲ, ಅವಾಗ ಕೈ ಕೊಡ್ತೇವೆ. ಓಕೆ, ಸೊ ಮಂಕಿ ಪಾಕ್ಸ್ ಇದು ವೈರಸ್ ಇಂದ ಬರುವಂತ ಒಂದು ರೋಗ. ಮತ್ತೆ ಪ್ರಾಣಿಗಳಿಂದ ಮನುಷ್ಯರಿಗೂ ಸಹ ಹರಡುತ್ತೆ. ಓಕೆ, ಸೊ ಹಾಗಾಗಿ ಇದನ್ನ ಝೂನಾಟಿಕ್ ಡಿಸೀಸಸ್ ಅಂತಾನ ಕರಿತೀವಿ. ಸೊ ಪ್ರಾಣಿಗಳಿಂದ ಅಂತಂದೆ ಮೋಸ್ಟ್ ಆಫ್ ಆಲ್ ಯಾವ್ದ್ರಿಂದ ಹರಡುತ್ತೆ ಅಂದ್ರೆ ಕೋತಿ ಮತ್ತೆ ಇಲಿಗಳಿಂದ ಇದು ಸಾಮಾನ್ಯವಾಗಿ ಹರಡುವಂತದ್ದು. ಓಕೆ, ನಂತರ ದಿನಗಳಲ್ಲಿ ಮನುಷ್ಯರಿಂದ ಮನುಷ್ಯರಿಗೆ ಸಹ ಈ ಕಾಯಿಲೆ ಹರಡುತ್ತೆ. ಓ ಅಂದ್ರೆ ಇದು ಡೇಂಜರ್. ಹೌದು, ತುಂಬಾ ಡೇಂಜರ್. ಸೊ ಅಂದ್ರೆ ಇದು ಒಂದು ವೈರಸ್ ನಲ್ಲಿ ಇರುತ್ತೆ, ಹೌದು, ಅಥವಾ ವೈರಸ್ ಇಂದ ಬರೋ Virus. ರೋಗ. ಈ ವೈರಸ್ ಮೊದ್ಲು ಯಾರಿಗೆ ಸೇರಿತ್ತು? ಕೋತಿ ಪ್ರಾಣಿಗಳಿಗೆ ಅಥವಾ ಸೇರಿತ್ತು. ಇಲಿಗೆ ಸೇರಿತ್ತು. ಹೌದು, ಕೋತಿ ಇಲಿಗಳ ಸಂಪರ್ಕಕ್ಕೆ ಯಾರು ಬಂದ್ರು? ಮನುಷ್ಯ ಮನುಷ್ಯ ಬಂದ, ಬಂದ ಮನುಷ್ಯನಿಗೆ ಬಂತು, ಮನುಷ್ಯನಿಂದ ಮತ್ತೊಂದು ಮನುಷ್ಯಕ್ಕೆ ಬಂದ್ರೆ ಮುಗೀತು, ದುರಂತ spread ಆಯ್ತು. ಹೌದಾ? ಸ್ಪ್ರೆಡ್ ಆಗುತ್ತೆ. ಇದನ್ನ ನಿಯಂತ್ರಣ ಮಾಡ್ಲೇಬೇಕು. ಹೌದು. ಓಕೆ, ಈ ರೋಗದ ಲಕ್ಷಣಗಳನ್ನ ನೋಡೋದಾದ್ರೆ ಈ ರೋಗದ ಲಕ್ಷಣ ಆಲ್ಮೋಸ್ಟ್ ಸೇಮ್ ಸಿಂಪ್ಟಮ್ಸ್ ಇದೆ. ಸಿಡುಬು ರೋಗಕ್ಕೆ ಏನ್ ಸಿಂಪ್ಟಮ್ಸ್ ಇದೆಯೋ ಆಲ್ಮೋಸ್ಟ್ ಸೇಮ್ ಇದೆ. ನಾವು ಹಿಂದೆ ಇದ್ರಲ್ಲಿ ಇಮೇಜ್ ಅಲ್ಲಿ ನೋಡ್ಬೋದು, ಸ್ಲೈಡ್ ಅಲ್ಲಿ ಅದ್ ಯಾವ ತರ ಬಬಲ್ಸ್ ತರ ಬಂದಿದೆ, ಗುಳ್ಳೆಗಳ ತರ ಆಗಿದೆ, ನಾವು ನೋಡ್ಬೋದು. ಅದ್ ನೋಡಿದ್ರೆ ಭಯ ಆಗ್ತಿದೆ, ಪಾಪ ಅವ್ರು ಅದೆಷ್ಟು ಅನುಭವಿಸ್ತಾ ಇದಾರೋ ಪೇನ್ ಗೊತ್ತಿಲ್ಲ. ಸೊ ಈ ತರ ಇರುತ್ತೆ, ಎಷ್ಟು ಖರಾಬಾಗಿರುತ್ತೆ, ಅಲ್ಲ ನೋಡಕ್ ಆಗ್ತಿಲ್ಲ ಅದು. ಓಕೆ, ಸೊ ಇದು ಸಿಡುಬು ರೋಗದ ಲಕ್ಷಣ, ಆತರ ಬೊಬ್ಬೆ ಹೇಳೋದು ಕೈ ಮೇಲೆಲ್ಲ. ಹೌದು, ಸಿಂಪ್ಟಮ್ಸ್ ಸೇಮ್ ಸಿಡುಬು ರೋಗದ ತರ ಇರುತ್ತೆ. ನೆಕ್ಸ್ಟ್ ಇದ್ರ ತೀವ್ರತೆ ಕಡಿಮೆ ಇರುತ್ತೆ, ಅಂದ್ರೆ ಸಿಡುಬು ರೋಗದಷ್ಟು ಇರಲ್ಲ, ಅಷ್ಟೊಂದೇನ್ ಡೇಂಜರಸ್ ಇರಲ್ಲ. ಓಕೆ, ಇದನ್ನ ನಾವ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ಉಷ್ಣವಲಯದ ಪ್ರದೇಶದ ಮಧ್ಯ ಮತ್ತು ಪೂರ್ವ ಆಫ್ರಿಕಾದಲ್ಲಿ ಈ ಒಂದು ರೋಗ ಹೆಚ್ಚಾಗಿರೋಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಅಂದ್ರೆ ಮಧ್ಯ ಮತ್ತು ಪೂರ್ವ ಆಫ್ರಿಕಾದಲ್ಲಿ ಇದು ಜಾಸ್ತಿ ಕಂಡು ಸ್ಪ್ರೆಡ್ ಆಗ್ತಾ ಇದೆ. ಓಕೆ, ಸೊ ಮತ್ತೇನಿದೆ ಪುಟ್ಟಿ ಇದ್ರ ಬಗ್ಗೆ? ನೆಕ್ಸ್ಟ್ ನೋಡೋಣ ಏನಿದೆ. ನಾನು ಅವಾಗ್ಲೇ ಹೇಳ್ದೆ WHO ಅವರು ಮೀಟಿಂಗ್ ಕರೆದಿದ್ರು ಅಂತ. ಸೊ ವರ್ಲ್ಡ್ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ನೋಡೋಣ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಗೊಳ್ಳೋಣ. ಈ ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಯಾವ ತರ ಅಂಗಸಂಸ್ಥೆ ಆಗಿದೆ ಅಂತಂದ್ರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನಾದ್ರು ಇನ್ಫಾರ್ಮೇಶನ್ ಇದೆಯಲ್ವಾ, ಸೊ ಅದಕ್ಕೆ ಸಂಬಂಧಿಸಿದಂಗೆ ಒಂದು ಅಂಗಸಂಸ್ಥೆ ಆಗಿದೆ. ಅಂದ್ರೆ ವಿಶ್ವಸಂಸ್ಥೆ ಇರುತ್ತೆ, ಅದ್ರ ಅಂಡರ್ ಅಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಕ್ ಮಾಡ್ತಾ ಇದೆ. ವಿಶ್ವಸಂಸ್ಥೆ ಅದರ ಅಡಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಕ್ ಮಾಡ್ತಿದೆ. ಇದನ್ನ ಒಂದು ಹೆಡ್ ಕ್ವಾರ್ಟರ್ಸ್ ನ ನಾವ್ ಎಲ್ಲಿ ನೋಡ್ತೀವಿ, ಒಂದು ಕೇಂದ್ರ ಕಚೇರಿಯನ್ನ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ನ ಜಿನೆವಾದಲ್ಲಿ ನಾವು ನೋಡ್ತೀವಿ. ಜಿನೆವಾದಲ್ಲಿ ಇದೆ. ಸೊ ಯಾವಾಗ ಸ್ಥಾಪನೆ ಆಯ್ತಂದ್ರೆ 1948ನೇ ಇಸ್ವಿಲಿ ಈ ಒಂದು WHO ಸ್ಥಾಪನೆ ಆಗಿತ್ತು. ಏಪ್ರಿಲ್ 7, 1998 ಏಪ್ರಿಲ್ 7ರಂದು ಇದು ಸ್ಥಾಪನೆ ಆಯ್ತು. ಏಪ್ರಿಲ್ 7 ಸ್ಥಾಪನೆ ಆಯ್ತು. ನಾವು ವಿಶ್ವ ಆರೋಗ್ಯ ದಿನನ ಸೆಲೆಬ್ರೇಟ್ ಮಾಡ್ತೀವಲ್ವಾ ಏಪ್ರಿಲ್ 7 ಅಂತ. ಸೊ ಯಾವ್ದ್ರ ಸ್ಮರಣಾರ್ಥಕವಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಅವತ್ತಿನ ದಿನ WHO ಸ್ಟಾರ್ಟ್ ಆಗಿದ್ದಂತಹ ದಿನ. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಗಿದ್ದಕ್ಕೆ ಆ ದಿನ ಅಂತ ಹೇಳಿ ನಾವು ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡ್ತಿದ್ವಿ. ಏಪ್ರಿಲ್ 7 ನಾವು ಸೆಲೆಬ್ರೇಟ್ ಮಾಡ್ತೀವಿ. ಪುಟ್ಟಿ, ಸೊ ಇಷ್ಟಿತ್ತು. ಹೌದು ಪುಟ್ಟಿ, ಈಗ ಇನ್ನೊಂದು ಹೇಳ ನಾನು. ಹೇಳಿ. ಈಗ ಏನಂತಂದ್ರೆ ಈಗ ನಾವು ಮಂಕಿ ಪಾಕ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಹೌದು, ಮಂಕಿ ಪಾಕ್ಸ್ ಬಗ್ಗೆ ಹೇಳುವಾಗ ನೀವು ಸಿಡುಬು ರೋಗದ ಬಗ್ಗೆನೂ ಹೇಳಿದೆ. ಹೌದು, ಸಿಂಪ್ಟಮ್ಸ್ ಸೇಮ್ ಇದೆ ಅಂತ. ಮಂಕಿ ಪಾಕ್ಸ್ ಸಿಂಪ್ಟಮ್ಸ್ ಸಿಡುಬು ರೋಗದಂತಿದೆ ಅಂತ ಹೇಳಿ. ಸಿಡುಬು ರೋಗ ಅಂತಂದ್ರೆ ಸ್ಮಾಲ್ ಪಾಕ್ಸ್ ಅಂತ. ಹೌದಾ? ಸೊ ಈಗ ಇದ್ರ ಬಗ್ಗೆ ಇದೊಂದು ಬಹಳ ಇಂಪಾರ್ಟೆಂಟ್ ಡಿಸೀಸ್. ಯಾಕಪ್ಪ ಅಂತಂದ್ರೆ ಈಗ ಲಸಿಕೆ ಅಂತ ಹಾಕ್ಸ್ಕೊಳ್ತೀವಿ. ಈಗ ನೀನು ಕೋವಿಡ್ ಹಾಕ್ಸ್ಕೊಂಡ್ಯಾ? ಬೂಸ್ಟರ್ ಡೋಸ್ ಅದು ಹಾಕ್ಸ್ಕೊಂಡೆ. ಓಕೆ, ವೆರಿ ಗುಡ್. ಸೊ ಈಗ ಲಸಿಕೆ ಅಂತ ಏನ್ ಹಾಕ್ಸ್ಕೊಳ್ತೀವಲ್ಲ, ಲಸಿಕೆಯಿಂದ ಸಂಪೂರ್ಣವಾಗಿ ಇರಾಡಿಕೇಟ್ ಅಥವಾ ನಿರ್ಮೂಲನೆ ಮಾಡಿದ ಜಗತ್ತಿನ ಏಕೈಕ ರೋಗ ಯಾವುದು ಅಂದ್ರೆ ಸಿಡುಬು. ಅಂದ್ರೆ ಈಗ ನಾವು ಪೋಲಿಯೋ ಅಂತ ಹಾಕ್ಸ್ಕೊಳ್ತೀವಿ. ಪೋಲಿಯೋ ನಮ್ಮ ದೇಶದಲ್ಲಿ ಇಲ್ಲ. ಈಗ ಪೋಲಿಯೋ ಮುಕ್ತ ಭಾರತ ಅಂತ ಅನೌನ್ಸ್ ಮಾಡಿದ್ರು. ಅದೇ ರೀತಿ ಜಗತ್ತಿನಲ್ಲಿ ಯಾವ ಒಂದು ರೋಗವನ್ನ ನಾವು ಲಸಿಕೆಯ ಮೂಲಕ ಹೊಡೆದೋಡಿಸಿದ್ವು ಅಂತಂದ್ರೆ ಅದು ಇರೋದು ಒಂದೇ ಒಂದು ರೋಗ, ಅದೇ ಸಿಡುಬು ಅಥವಾ ಸ್ಮಾಲ್ ಪಾಕ್ಸ್. ಓಕೆ, ಸೊ ಈಗ ಇದೊಂದು ನೆನಪಿರ್ಲಿ. ನೆಕ್ಸ್ಟ್ ಎಲ್ಲಿಗೆ ಗಣಪತಿ? ನೆಕ್ಸ್ಟ್ ನಂದು ಒಂದು ನ್ಯೂಸ್ ಇದೆ. ಏನಂತಾನೆ, ಮನೆ ಬಾಗಿಲಿಗೆ ಪಡಿತಾರಂತ. ಪುಟ್ಟಿ, ಈಗ ಕೋವಿಡ್ ಬಂತ, ಅವಾಗ ಏನಾಯ್ತು, ಲಾಕ್ಡೌನ್ ಆಗಿತ್ತು, ಎಲ್ಲಾ ಕಡೆ ಬಂದಾಗಿತ್ತು. ಸೊ ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ ಮನೆ ಬಾಗಿಲಿಗೆ ಹೋಗಿ ಪಡಿತರನ್ನ ಕೊಟ್ಟು ಬಂದ್ರು. ಒಂದು ಸರ್ಕಾರದವರು ಕೊಟ್ರು, ಪ್ರೈವೇಟ್ ಆಗಿ ನಾವು ಕೂಡ ಸಾಧ್ಯ ಆದ್ರೆ ಅದನ್ನು ಕೊಟ್ಟು ಬರೋಣ ಅಂತ ಬಹಳಷ್ಟು ಜನ ಕೊಟ್ಟು ಬಂದ್ವಿ. ಸೊ ಇಂಥ ಒಂದು ಯೋಜನೆನ ಪರ್ಮನೆಂಟ್ ಆಗಿ ಮಾಡೋಣ ಅಂತ ಡೆಲ್ಲಿ ಸರ್ಕಾರ ನಿರ್ಧಾರ ಮಾಡಿತ್ತು. ಅಂದ್ರೆ ಈಗ ಪಡಿತರ ತಗೊಳಕ್ ಎಲ್ಲಿ ಹೋಗ್ಬೇಕು? ರೇಷನ್ ಶಾಪ್ ಹೋಗ್ಬೇಕು. ಬಟ್ ಇಲ್ಲಿ ರೇಷನ್ ಶಾಪ್ ಹೋಗೋಗತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ, ಮನೆಗ್ ಬಂದ್ ಕೊಡ್ತಾರೆ, ಚಾಯ್ಸ್. ಸೊ ಈ ತರ ಒಂದು ಯೋಜನೆ ದೆಹಲಿ ಸರ್ಕಾರ ತಗೊಂಡ್ ಬಂದಿತ್ತು. ರೀಸೆಂಟ್ ಆಗಿ ನೋಡಿದ್ವಿ, ಪಂಜಾಬ್ ಸರ್ಕಾರವು ಸಹ ಏನ್ ಮಾಡುತ್ತೆ, ಇದನ್ನೇ ಮನೆ ಬಾಗಿಲು ಪಡಿತರ ತಗೊಂಡ್ ಬರ್ತೀವಂತ ಅವರು ಕೂಡ ಅನೌನ್ಸ್ ಮಾಡುತ್ತಾರೆ. ಈಗ ಯಾವ ಒಂದು ಮನೆ ಬಾಗಿಲಿಗೆ ಪಡಿತರ ಅಥವಾ ರೇಷನ್ ಧಾನ್ಯಗಳನ್ನ ಮನೆಗೆ ಹೋಗಿ ಕೊಡ್ತಾ ಇದ್ವೋ ಅಂತ ಒಂದು ಯೋಜನೆ ಡೆಲ್ಲಿಯಲ್ಲಿ ನಡೀತಿತ್ತು. ಅದಕ್ಕೆ ದೆಹಲಿ ಹೈಕೋರ್ಟ್ ಏನ್ ಮಾಡಿದೆ, ತಡೆ ನೀಡಿದೆ. ಸ್ವಲ್ಪ ನಿಲ್ಸ್ರಪ್ಪ ಅಂತ ಹೇಳಿದೆ. ಯಾವ್ದನ್ನ? ಮನೆ ಬಾಗಿಲಿಗೆ ಪಡಿತರ ಕೊಡುವಂತ ಯೋಜನೆನ.
Okay. ಇದಕ್ಕೆ ಕಾರಣಗಳೇನು ಅನ್ನೋದನ್ನು ಸ್ವಲ್ಪ ನಾವು ನೋಡ್ಕೊಳಕ್ ಟ್ರೈ ಮಾಡೋಣ, ಯಾಕಂದ್ರೆ ಕಾರಣಗಳು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತಾಂತ್ರಿಕ ಕಾರಣದಿಂದಾಗಿ, ತಾಂತ್ರಿಕ ಕಾರಣ ಅಂದ್ರೆ ಟೆಕ್ನಿಕಲ್ ರೀಸನ್ಸ್, ಅವು ಏನಂತ ನಮಗೂ ಗೊತ್ತಿರಲ್ಲ. ಓಕೆ, ಸೊ ಅಂತ ಕೆಲವೊಂದಿಷ್ಟು ಕಾರಣಗಳಿವೆ. ಇದಕ್ಕಾಗಿ ಈ ಯೋಜನೆಯನ್ನ, ಮನೆ ಬಾಗಿಲಿಗೆ ಪಡಿತರ ಯೋಜನೆಯನ್ನ ಆರಂಭದಲ್ಲಿನೇ ಡೆಲ್ಲಿಯ ಒಂದು ಲೆಫ್ಟಿನೆಂಟ್ ಗವರ್ನರ್ ಮತ್ತು ಕೇಂದ್ರ ಸರ್ಕಾರ ಇದನ್ನ ವಿರೋಧ ಮಾಡಿದ್ವು. ಡೆಲ್ಲಿ ಏನು, ಇದೊಂದು ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರಿ. ಇಲ್ಲಿ ಗವರ್ನರ್ ಇರಲ್ಲ, ಯಾರು ಇರ್ತಾರೆ? ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಸೊ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಏನ್ ಮಾಡ್ತಾರೆ, ಈ ಯೋಜನೆಯನ್ನ ವಿರೋಧ ಮಾಡಿದ್ವು ಆರಂಭದಲ್ಲಿ. ಮತ್ತೇನಾಗತ್ತಪ್ಪ ಅಂತಂದ್ರೆ, ಈ ಯೋಜನೆಯನ್ನ ಮುಖ್ಯವಾಗಿ ವಿರೋಧಿಸಿ ಹೈಕೋರ್ಟಿಗೆ ಹೋದವ್ರು ಯಾರು ಅಂತಂದ್ರೆ ದೆಹಲಿ ಪಡಿತರ ಅಂಗಡಿಗಳ ಒಂದು ಮಾಲೀಕರ ಸಂಘ ಅಂತ. ಈಗೇನ್ ರೇಷನ್ ಶಾಪ್ ನಡೀತಿತ್ತಲ್ಲ ಪುಟ್ಟಿ, ಆ ರೇಷನ್ ಶಾಪಿನ ಓನರ್ಸ್ ಒಂದು ಸಂಘ ಇದೆ. ಅವರೇ ಏನ್ ಮಾಡ್ತಾರೆ, ಈ ಯೋಜನೆಯನ್ನ ವಿರೋಧಿಸಿ ಹೈಕೋರ್ಟಿಗೆ ಹೋಗ್ತಾರೆ. ಯಾಕೆ ಹೋಗಿರ್ಬೋದು? ಮೇ ಬಿ ಅವರು ರೇಷನ್ ಅಂಗಡಿಯಲ್ಲಿ ಏನ್ ಮಾಡ್ತಾರೆ, ಸುಮ್ನೆ ಕೂತ್ಕೋತಿದ್ರು, ಜನರೇ ಬಂದು ಏನು ಗಂಟೆ ಗಟ್ಲೆ ಬಿಸಿಲಲ್ಲಿ ನಿಂತ್ಕೊಂಡು ಲೈನ್ ಅಲ್ಲಿ ನಿಂತ್ಕೊಂಡು ತಗೊಂಡ್ ಹೋಗ್ತಾ ಇದ್ರು ಪಡಿತರ. ಸೊ ಈಗ ಏನ್ ಮಾಡಿದಾರೆ, ಮನೆಗೆ ಹೋಗಿ ಇವರೇ ಕೊಡ್ಬೇಕು. ಆರಾಮಾಗಿ ಕೂತ್ಕೋತಿದ್ದ ವ್ಯಕ್ತಿ ಮನೆ ಬಾಗ್ಲಿಗೆ ಹೋಗಿ ಕೊಡ್ಬೇಕು ಅಂತಂದ್ರೆ ಯಾರಿಗ್ ರಿಸ್ಕ್ ಆಗಲ್ಲ. ಅದಕ್ಕೆ ಅವ್ರು ತಮ್ಮ ಅಂಗಡಿ ಮೇಲೆ ಏನಾಗ್ತಿದೆ, ಇದು ವ್ಯತಿರಿಕ್ತ ಪರಿಣಾಮ ಆಗ್ತಿದೆ ಅಥವಾ ನೆಗೆಟಿವ್ ಇಫೆಕ್ಟ್ ಆಗ್ತಿದೆ ಅಂತ ಹೇಳಿ ಆರೋಪ ಮಾಡಿ ಹೈಕೋರ್ಟಿಗೆ ಹೋಗಿದ್ರು ಯಾರು, ಪಡಿತರ ಅಂಗಡಿಯ ಮಾಲೀಕರು. ಓಕೆ, ಸೊ ಇಷ್ಟೆಲ್ಲ ಆದ್ಮೇಲೆ ಕೋರ್ಟ್ ಅವ್ರು ಏನ್ ಹೇಳಿದ್ರು, ತಡೆ ನೀಡಿದ್ರು ಅಂತ ನೋಡಿದ್ವಿ. ಆಕ್ಚುಲ್ ಆಗಿ ಇದು ನಮಗೆ ಇಂಪಾರ್ಟೆಂಟ್. ಕೋರ್ಟ್ ಡಿಸಿಷನ್ ಏನ್ ಹೇಳಿತ್ತು? ಸೊ ಕೋರ್ಟ್ ಡಿಸಿಷನ್ ಹೇಳುವಾಗ, ಯಾವ್ದು, ಡೆಲ್ಲಿ ಹೈಕೋರ್ಟ್ ಡಿಸಿಷನ್ ಅಥವಾ ವರ್ಡಿಕ್ಟ್ ಅಥವಾ ತೀರ್ಪನ್ನ ನೀಡುವಾಗ ಏನಂತ ಹೇಳ್ತಾರೆ ಅಂತಂದ್ರೆ, ಈ ಪಡಿತರ ಅನ್ನುವಂತ ಯೋಜನೆ ಇದೆಯಲ್ಲ, ಈ ಪಡಿತರ ವ್ಯವಸ್ಥೆ ಅಥವಾ ಪಡಿತರ ಯೋಜನೆ ಅನ್ನೋದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಓಕೆ, ಸೊ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಬಂದಂತ ಒಂದು ಯೋಜನೆ. ಸೊ ಹೀಗಾಗಿ ಇದರ ಒಂದು ನಿಯಮಗಳನ್ನ ಬದಲಾವಣೆ ಮಾಡಬೇಕಾದ್ರೆ ಮೊದಲು ಕೇಂದ್ರ ಸರ್ಕಾರದ ಅನುಮತಿ ಪಡೆಯೋದು ಅವಶ್ಯಕವಾಗಿತ್ತು. ಅದನ್ನ ಡೆಲ್ಲಿ ಸರ್ಕಾರ ಮಾಡಿಲ್ಲ, ತಗೋಬೇಕಿತ್ತು ಅಂತ ಹೇಳ್ತಾರೆ. ಇನ್ನೊಂದೇನಂದ್ರೆ, ಪಡಿತರ ಅಂಗಡಿಯ ಮಾಲೀಕರ ಸಂಘದ ಜೊತೆನೂ ನೀವು ಫಸ್ಟ್ ಮಾತಾಡ್ಬೇಕಿತ್ತು. ಯಾಕಂದ್ರೆ ಮನೆಗೆ ತರಿಸೋರು ಯಾರು? ಇವರೇ, ಪಡಿತರ ಅಂಗಡಿಯವರು. ಸೊ ಅದಕ್ಕೆ ಅವ್ರ ಜೊತೆ ನೀವು ಮಾತಾಡ್ಬೇಕಿತ್ತು ಅಂತ ಹೇಳಿ ಇದನ್ನ ಏನ್ ಮಾಡಿದ್ರೆ ಸ್ಥಗಿತಗೊಳಿಸಿದ್ರೆ, ಅಥವಾ ಅದನ್ನ ಏನ್ ಮಾಡಿದರೆ, ತಡೆಯನ್ನ ನೀಡಿದ್ದಾರೆ. ಈಗ ಇನ್ ಕೇಸ್ ಡೆಲ್ಲಿ ಸರ್ಕಾರದವರು ಈ ಯೋಜನೆಯನ್ನ ಮುಂದುವರಿಸಬೇಕಾದ್ರೆ 2 ಕೆಲಸ ಮಾಡ್ಬಿಟ್ಟು, ಏನು, ಒಂದು ಪರ್ಮಿಷನ್ ತಗೋಬೇಕು, ಯಾರ್ದು? ಸೆಂಟ್ರಲ್ ಗವರ್ನಮೆಂಟ್ ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೋಬೇಕು. ವೆರಿ ಗುಡ್. ಮತ್ತೆ ಇನ್ನೊಂದ್ ಏನಂತಂದ್ರೆ, ಅಂಗಡಿ ಮಾಲೀಕರ ಸಂಘ ಯಾವ್ದಿದೆಯೋ, ಪಡಿತರ ಅಂಗಡಿ ಮಾಲೀಕರ ಸಂಘ, ಅಲ್ಲಿ ಅವರ ಒಂದು ಏನಿದೆ ಕಾನ್ಫ್ಲಿಕ್ಟ್ ಏನೇನಿದೆ ಅವ್ರ ಜೊತೆ ಮಾತಾಡಿ ಪರಿಹಾರ ತಗೋಬೇಕು. ಸೊ ಹಂಗಾದ್ರೆ ಮುಂದುವರಿಯುತ್ತೆ. ಓಕೆ ಪುಟಿ, ಮುಂದೇನಿದೆ ನ್ಯೂಸ್? ಮುಂದೇನಿದೆ ಅಂದ್ರೆ ಬಿಸಿ ಊಟದ ಬಗ್ಗೆ ಇದೆ ಮಚ್ಚ. ಪುಟಿ, ಹಸಿವು ಆಗ್ತಿದೆ ಇಂಥ ಟೈಮಲ್ಲಿ ಬಿಸಿ ಊಟದ ಬಗ್ಗೆ ಹೇಳ್ಬಿಟ್ಟೆ, ಹೇಳು ನೋಡೋಣ. ನನ್ ಹೇಳೋಷ್ಟೊತ್ತಿಗೆ ನಿಮ್ಮ ಹಸಿವು ಮುಗ್ದೋಗ್ಬಿಡ್ಬೇಕು, ಆತರ ಹೇಳ್ತೀನಿ. ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ ನೋಡೋಣ ಮಚ್ಚ. ಪುಟಿ, ರಾಜ್ಯದ 7 ಹಿಂದುಳಿದ ಜಿಲ್ಲೆಗಳಲ್ಲಿ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ರಾಯಚೂರು ಇರ್ಬೋದು, ಯಾದಗಿರಿ, ಬೀದರ್, ಕಲಬುರ್ಗಿ, ಕೊಪ್ಪಳ, ಬಳ್ಳಾರಿ ಮತ್ತೆ ವಿಜಯಪುರ. ಸೊ ಈ ಒಂದು 7 ಜಿಲ್ಲೆಗಳಲ್ಲಿ ಏನಾಗ್ತಿದೆ ಅಂತಂದ್ರೆ, ಈ ಒಂದು 7 ಹಿಂದುಳಿದ ಜಿಲ್ಲೆಗಳಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗ್ತಿದೆ. ಯಾಕೆ ಅಪೌಷ್ಟಿಕತೆ ಜಾಸ್ತಿ ಆಗ್ತಿದೆ ಅಂತಂದ್ರೆ, ಈಗ ಆಲ್ಮೋಸ್ಟ್ ಗವರ್ನಮೆಂಟ್ ಸ್ಕೂಲಿಗೆ ಬರೋ ಅಂತ ಮಕ್ಕಳು ತುಂಬಾ ಬಡತನ ಫ್ಯಾಮಿಲಿಯಿಂದ ಬರೋ ಅಂತವ್ರು ಅಲ್ವಾ. ಆ ಬಡತನ ಫ್ಯಾಮಿಲಿಲಿ ಏನೇನಿರುತ್ತೆ, ಅನಕ್ಷರಸ್ಥಿರ್ತಾರೆ, ಓದಿರೋರು ಎಲ್ಲ ಜಾಬ್ ಇರಲ್ಲ ಸಾಮಾನ್ಯವಾಗಿ, ದಿನಗೂಲಿ ಕಾರ್ಮಿಕರು ಇರ್ತಾರೆ. ಅವ್ರಿಗೆ ಅವತ್ತು ಹೋದ್ರೆ ಅಷ್ಟೇನೆ ಕೆಲಸ, ನೆಕ್ಸ್ಟ್ ಡೇ ಹೋದ್ರೆ ಇರುತ್ತೋ ಇರಲ್ವೋ ಗೊತ್ತಿರಲ್ಲ. ಸೊ ಹಾಗಾಗಿ ಅಂತ ಮಕ್ಳಿಗೆ ಏನಾಗ್ತಿರತ್ತೆ, ಅಪೌಷ್ಟಿಕತೆ ಜಾಸ್ತಿ ಆಗ್ತಿರತ್ತೆ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ, ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಏನು ಮಿಡ್ ಡೇ ಮೀಲ್ ಫೆಸಿಲಿಟೀಸ್ ಇದೆಯೋ ಅದ್ರ ಜೊತೆಗೆ ಸಪ್ಲಿಮೆಂಟ್ ಆಗಿ ಮೊಟ್ಟೆ ಕೊಡ್ಬೇಕು ಅಂತೇಳಿ ರಾಜ್ಯದವರು ಕೇಂದ್ರ ಸರ್ಕಾರದವ್ರಿಗೆ ಪರ್ಮಿಷನ್ ಕೇಳಿದ್ರು, ಕೊಡೋಣ ಏನು ಮಾಡೋಣ ಅಂತ. ನೆಕ್ಸ್ಟ್ ಅದಕ್ಕೆ ಅವರು ಸಹ ಅಕ್ಸೆಪ್ಟ್ ಮಾಡಿ ಎಸ್ ಅಂತ ಒಂದು ಅಪ್ರೂವಲ್ ಮಾಡಿದ್ರು. ಯಾಕಂದ್ರೆ ಅಪೌಷ್ಟಿಕತೆ ತಡೆಗಟ್ಬೇಕಲ್ಲ ಆ ಒಂದು 7 ಹಿಂದುಳಿದ ಜಿಲ್ಲೆಗಳಲ್ಲಿ. ಸೊ ಹಾಗಾಗಿ ಎಸ್ ಅಂತ ಅಪ್ರೂವಲ್ ಮಾಡಿದ್ರು. ಸೊ ಯಾವ್ದ್ರ ಒಂದು ಅಡಿಯಲ್ಲಿ ನಾವು ಇದನ್ನ ನೋಡ್ತೀವಿ ಅಂತಂದ್ರೆ, ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಡಿಯಲ್ಲಿ ಈ ಒಂದು ಬಿಸಿ ಊಟದ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಭಿಯಾನ ಅಥವಾ ಪ್ರಧಾನ ಮಂತ್ರಿ ಪೋಷಣ್ ಅಭಿಯಾನ ಅಂತ ಹೇಳ್ತೀವಿ. ಸೊ ಅದರ ಅಡಿಯಲ್ಲಿ ನಮ್ಮ ರಾಜ್ಯದ 7 ಜಿಲ್ಲೆಗಳಲ್ಲಿ ಯಾವ್ದಾವ್ದು ಇಟ್ಬಿಟ್ಟು, ರಾಯಚೂರು, ಯಾದಗಿರಿ, ಬೀದರ್, ಕಲಬುರ್ಗಿ, ಕೊಪ್ಪಳ, ಬಳ್ಳಾರಿ ಮತ್ತೆ ವಿಜಯಪುರ. ಓಕೆ, ಈ ಜಿಲ್ಲೆಗಳಲ್ಲಿ ಊಟದ ಜೊತೆಗೆ ಮೊಟ್ಟೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರದವ್ರು ಎಸ್ ಅಂದ್ರು. ಕೇಳಿದವ್ರು ಯಾರು? ರಾಜ್ಯ ಸರ್ಕಾರದವ್ರು. ಓಕೆ ಪುಟ್ಟಿ,
ಸೊ ಒಳ್ಳೆ ಇನ್ಫಾರ್ಮೇಶನ್, ಯಾಕಂದ್ರೆ ಇಲ್ಲಿ ಜಿಲ್ಲೆಗಳು ಗೊತ್ತಿರ್ಬೇಕು, ಹಿಂದುಳಿದಿದ್ದು ಹೌದು ಅಪೌಷ್ಟಿಕತೆ ಎಲ್ಲಿ ಕಾಡ್ತಿದೆ ಅಂತ ಹೇಳಿ. ಹೌದು ಆಲ್ಮೋಸ್ಟ್ ನಾರ್ತ್ ರೀಜನ್ ಇದೆ, ಹಾ ನೆನ್ಪಿಟ್ಕೊಳ್ಳೋದು ನಮ್ ಸ್ವಲ್ಪ ಕಡೆ ಈಸಿ ಆಗುತ್ತೆ. ನಿಮ್ಗೆಲ್ಲ ಈಸಿ ಆಗುತ್ತೆ. ಓಕೆ, ಸೊ ನಮ್ಗೆ ಇನ್ನೂ ಈಸಿ ಆಗುತ್ತೆ, ನಮ್ಗೆ ಗೊತ್ತು ಇಲ್ಲೆಲ್ಲ. ಓಕೆ, ಸೊ ನೆಕ್ಸ್ಟ್ ಏನ್ ಇಸ್ಬಿಟ್ಟಿ? ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಭಿಯಾನ ಇದು ಸ್ಟಾರ್ಟ್ ಆಗಿದೆ ಯಾವಾಗ ಅಂದ್ರೆ ಲಾಸ್ಟ್ ಇಯರ್ 2021 ಅಲ್ಲಿ ಸ್ಟಾರ್ಟ್ ಆಯ್ತು, ಕಳೆದ ವರ್ಷ. ಈ ಯೋಜನೆ ಅಡಿಯಲ್ಲಿ ಸರ್ಕಾರಿ ಮತ್ತೆ ಅನುದಾನಿತ ಶಾಲೆಗಳು ಅಂದ್ರೆ ಏಡೆಡ್ ಸ್ಕೂಲ್ ಏನಿದೆಯೋ ಅಂತ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡಬೇಕು ಅಂತೇಳಿ ಈ ಒಂದು ಅಭಿಯಾನದಲ್ಲಿ ಹೇಳಿದ್ದಾರೆ. ಓಕೆ, ಸೊ ಅಂದ್ರೆ ಏಡೆಡ್ ಗೌರ್ಮೆಂಟ್. ಹೌದು, ಇಲ್ಲಿ ಮಾತ್ರ ಕೊಡ್ತಾರೆ ಮಕ್ಕಳಿಗೆ ಊಟ. ಹೌದು. ಈ ಯೋಜನೆ ಅಡಿ ವೆಚ್ಚನ ಯಾವ ತರ ಡಿಸ್ಟ್ರಿಬ್ಯೂಷನ್ ಮಾಡ್ಕೊತಿದ್ದಾರೆ ಅಂತಂದ್ರೆ, ಹಂಚಿಕೆ ಯಾವ ತರ ಮಾಡಿದ್ದಾರೆ ಅಂದ್ರೆ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದವರು ಇಬ್ರು ಸೇರಿ ಈ ಒಂದು ವೆಚ್ಚನ ಕೊಡ ಅಂತದ್ದು. ಸೊ ಕೇಂದ್ರದವ್ರು ಎಷ್ಟು ಕೊಡ್ತಿದ್ದಾರೆ ಅಂತಂದ್ರೆ 60% ಕೊಡ್ತಿದ್ದಾರೆ. 60% ಕೇಂದ್ರದವರು. ಹೌದು. ರಾಜ್ಯದವ್ರು ಎಷ್ಟು ಕೊಡ್ತಿದ್ದಾರೆ ಅಂದ್ರೆ 40% ಕೊಡ್ತಿದ್ದಾರೆ. ಓಕೆ, ಹೌದಾ? ಸೊ 100 ರೂಪಾಯಿಯಲ್ಲಿ 60 ಭಾಗ ಕೇಂದ್ರ ಸರ್ಕಾರದವ್ರು ಕೊಟ್ರೆ 40 ರೂಪಾಯಿನ ರಾಜ್ಯ ಸರ್ಕಾರದವ್ರು ಕೊಡ್ತಾರೆ. ಸೊ 100ರಲ್ಲಿ 60 ಕೇಂದ್ರದವರು, 40 ಬಂದು 40 ರೂಪಾಯಿ ರಾಜ್ಯದವರು. 60-40 ರೇಷಿಯೋ ಆಯ್ತು. ಆಯ್ತಾ, 100 ಆಯ್ತಾ. ಈಗ ಜಾಸ್ತಿ ಇರೋದು ಯಾವ್ದು 60 ಅಲ್ವಾ? ಸೊ ಕೇಂದ್ರ ಸರ್ಕಾರದ ಇದು ಸ್ಕೀಮ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೊ ಇದು ಕೇಂದ್ರ ಶಿಕ್ಷಣ ಸಚಿವಾಲಯದ ಯೋಜನೆ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಮಧ್ಯಾಹ್ನ ಬಿಸಿ ಊಟದ ಪಟ್ಟಿ ನನಗೇನು ಅರ್ಥ ಆಗಿದೆ ಅಂತ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಓಕೆ, ಈಗ ನಮ್ಮ ರಾಜ್ಯದಲ್ಲಿ 7 ಹಿಂದುಳಿದ ಜಿಲ್ಲೆಗಳು ಯಾವ್ಯಾವುದು? ರಾಯಚೂರು, ಯಾದಗಿರಿ, ಬೀದರ್, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ವಿಜಯಪುರ. ಇಲ್ಲಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಣ್ತಾ ಇದೆ. ಸೊ ಹೀಗಾಗಿ ಯಾರು ಸರ್ಕಾರಿ ಸ್ಕೂಲಿಗೆ ಹೋಗ್ತಿದಾರೋ ಅಥವಾ ಅನುದಾನಿತ ಸರ್ಕಾರಿ ಶಾಲೆಗಳಿಗೆ ಹೋಗ್ತಿದಾರೋ ಅಂತ ಮಕ್ಕಳಿಗೆ ಬಿಸಿಯೂಟದ ಜೊತೆಗೆ ಮೊಟ್ಟೆ ಕೊಡಬೇಕು ಅನ್ನೋದು, ಆ ನಿರ್ಧಾರವನ್ನ ಸರ್ಕಾರ, ರಾಜ್ಯ ಸರ್ಕಾರದವ್ರು ಕೇಳಿದ್ರು, ಕೇಂದ್ರ ಸರ್ಕಾರದವ್ರು ಎಸ್ ಅಂದ್ರು. ಯಾಕೆ ಕೇಂದ್ರ ಸರ್ಕಾರದವ್ರು ಅಂತಂದ್ರೆ ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದರಲ್ಲಿ 100 ರೂಪಾಯಿಲಿ 60 ರೂಪಾಯಿ ಹಾಕೋರು ಕೇಂದ್ರ ಸರ್ಕಾರ. ಸೊ ಹೀಗಾಗಿ ಅವ್ರ ಪರ್ಮಿಷನ್ ತಗೊಂಡಿದ್ವಿ. ಓಕೆ ಪುಟ್ಟಿ, ಒಳ್ಳೆ ನ್ಯೂಸ್. ಮತ್ತೆ ಮುಂದೆ ಏನಿದೆ? ಏನು ಇಲ್ಲ. ಎಸ್, ಕರೆಂಟ್ ಅಫೇರ್ಸ್ ಮುಗೀತು. ಸೊ ಈಗ ಮುಗಿಸೋಕ್ಕಿಂತ ಮುಂಚೆ ಫಾಸ್ಟ್ ಆಗಿ ಹೇಳ್ಬಿಡೋಣ. ಏನ್ ಮಾಡ್ಬೇಕು ಪುಟ್ಟಿ? ಸಬ್ಸ್ಕ್ರೈಬ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡ್ಬೇಕು. ಯಾಕೆ? ನೋಟಿಫಿಕೇಶನ್ ನಾವ್ ಯಾವ್ದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ. ಸೊ ಈಗ ಇನ್ನೂ ನಮ್ ಟೈಮ್ ಸೆಟ್ ಆಗಿಲ್ಲ, ಯಾವ ಟೈಮಿಗೆ ವಿಡಿಯೋ ಬಿಡ್ಬೇಕು ಅನ್ನೋದು. ಒಂದ್ ದಿವಸ ಬೇಗನೆ ಆಗ್ತಿದೆ, ಒಂದ್ ದಿವಸ ಲೇಟ್ ಆಗ್ತಿದೆ. ಸೊ ಹೀಗಾಗಿ ನಾವು ವಿಡಿಯೋ ಹಾಕಿದಾಗ ಪಟ್ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಬೆಲ್ ಐಕನ್ ನ ಪ್ರೆಸ್ ಮಾಡ್ಬೇಕು. ಸೊ ಅದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಬೇಕು. ಶೇರ್ ಯಾರಿಗೆ ಮಾಡ್ಬೇಕು? ಅಂದ್ರೆ ಯಾರು ಸೀರಿಯಸ್ ಆಗಿ ಓದಂತ ಆಸ್ಪಿರೆಂಟ್ಸ್ ಗೆ ಶೇರ್ ಮಾಡಿ. ಎಸ್, ಅದನ್ನ ಶೇರ್ ಮಾಡಿ. ಎಸ್, ಯಾರ್ಯಾರು ನಿಜವಾಗ್ಲೂ ಸರಿಯಾಗಿ ಓದ್ತಿರಲ್ಲ ಅಂತವರಿಗೆ ದಯವಿಟ್ಟು ಶೇರ್ ಮಾಡಿ. ಅದ್ರ ಜೊತೆಗೆ ಪುಟ್ಟಿ ನಮ್ಮ ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತು ಟ್ವಿಟರ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರತಿದಿವಸ ಕೊಡ್ತಾ ಇದ್ದೀನಿ. ನಿಮ್ದು ಏನೇ ಸಲಹೆ ಸೂಚನೆಗಳಾಗ್ಲಿ ಅಥವಾ ನಿಮ್ಮ ಈ ಗ್ರೂಪ್ಸ್ ಗಳ ಲಿಂಕ್ ಆಗ್ಲಿ ಅಥವಾ ಏನೇ ತೊಂದರೆಗಳಿದ್ರೆ ಅದನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ. ಇದು ಓನ್ಲಿ ಫಾರ್ ವಾಟ್ಸ್ಆಪ್. ಇಲ್ಲಿ ಫೋನ್ ಮಾಡುವಂತಿಲ್ಲ, ಬರೀ ವಾಟ್ಸ್ಆಪ್ ಅಲ್ಲಿ ನಿಮ್ದು ಏನ್ ಅನ್ಸುತ್ತೋ ನಿಮ್ಮ ಅನಿಸಿಕೆಗಳನ್ನ ನೀವು ಹಂಚ್ಕೋಬಹುದು. ಓಕೆ ಪುಟ್ಟಿ, ಎಲ್ಲಿಗೆ ಮುಗಿಸೋಣ? ಮುಗೀತಲ್ಲ. ಓಕೆ, ಸೊ ಈಗ ಮತ್ತೆ ನಾಳೆ ದಿವಸ ಏನ್ ಮಾಡೋಣ? ಹೊಸ ವಿಚಾರದ ಜೊತೆ ಬರೋಣ. ನಾಳೆ ದಿವಸ ಮತ್ತೆ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಎಲ್ಲರಿಗೂ ಶುಭರಾತ್ರಿ.